ಕಾಣಿಸ್ತಿದೆಯಾ ಸ್ಕ್ರೀನ್? ಹಾಂ ಮೇಡಮ್ ಕಾಣಿಸ್ತಿದೆ. ಓಕೆ, 1 ಸೆಕೆಂಡ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫೇಸ್ಬುಕ್ ಅಕೌಂಟ್ ಸ್ಟ್ರಕ್ಚರ್ ಆ್ಯಂಡ್ ಫೇಸ್ಬುಕ್ ಆ್ಯಡ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫೇಸ್ಬುಕ್ ಫೇಸ್ಬುಕ್ ಪೇಜ್ ಅಥವಾ ಫೇಸ್ಬುಕ್ ಪೇಜಸನ್ನು ಯಾವ ರೀತಿ ಆ್ಯಕ್ಸಸನ್ನು ಒಬ್ಬರಿಗೆ ಕೊಡೋದು ಅಥವಾ ಒಬ್ಬರಿಂದ ಯಾವ ರೀತಿ ಇಸ್ಕೊಳ್ಳೋದು ಅನ್ನೋದನ್ನು ನೆನ್ನೆ ನಾವು ತಿಳ್ಕೊಂಡಿದ್ವಿ, ರೈಟ್? ಆ್ಯಂಡ್ ಫೇಸ್ಬುಕ್ ಆ್ಯಡ್ಸ್ ಸೆಂಟರ್ಗೂ ಆ್ಯಂಡ್ ಫೇಸ್ಬುಕ್ ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರ್ಗೂ ಏನು ಡಿಫ್ರೆನ್ಸ್ ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ವಿ, ರೈಟ್? ಓಕೆ ಸೊ ಫೇಸ್ಬುಕ್ ಆ್ಯಡ್ಸ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಬರೋ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಕ್ಲಾಸ್ ಫೇಸ್ಬುಕ್ ಆ್ಯಡ್ಸ್. ಸೊ ಇವತ್ತು ಪ್ರಾಕ್ಟಿಕಲ್ ಸೆಷನ್ಗೆ ಹೋಗ್ತೀವಿ, ಓಕೆ? ಹಾಂ ಸೊ ನೀವು ಇಫ್ ಇನ್ ಕೇಸ್ ನೀವೇನಾದರೂ ಒಬ್ಬ ಕ್ಲೈಂಟಿಗೆ ವರ್ಕ್ ಮಾಡ್ತಿದ್ರೆ ಯು ಕ್ಯಾನ್ ಗೋ ವಿತ್ ಆ್ಯಡ್ಸ್ ಮ್ಯಾನೇಜರ್, ಪರ್ಸ್ನಲ್ ಆ್ಯಡ್ಸ್ ಮ್ಯಾನೇಜರ್, ಓಕೆ? ಓಕೆ ಇಫ್ ಇನ್ ಕೇಸ್ ನೀವು ಮಲ್ಟಿಪಲ್ ಕ್ಲೈಂಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತೀರಾ ಅನ್ನೋದಾದರೆ ನೀವು ಹಾಂ ಬಿಸ್ನೆಸ್ facebook.com ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಫಸ್ಟ್ ನಾವು ಮರ್ಚೆಂಟ್ ಸೆಂಟರ್ ಅಕೌಂಟನ್ನು ಸಪ್ರೇಟಾಗಿ ನಾವು ಕ್ರಿಯೇಟ್ ಮಾಡಿದ್ವಿ, ರೈಟ್? ಹಾಂ ಸೊ ಅದೇ ರೀತಿ ಇಲ್ಲೂ ಕೂಡ ಸಪ್ರೇಟ್ ಆದಂಥ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಓಕೆ? ಸೊ ಇದನ್ನು ನೀವು ಅಲ್ಲಿ ಮಾಡಿದ್ರಲ್ಲ ಮೇಡಮ್, ಅದೇನು ಫೇಸ್ಬುಕ್ ನಿಮಗೆ ನಿಮ್ಮ ಪರ್ಸ್ನಲ್ ಆ್ಯಡ್ಸ್ ಮ್ಯಾನೇಜರ್ ಬೇಕು ಅಂತಂದರೆ ಅದು ನಿಮ್ಮ ಫೇಸ್ಬುಕ್ಕಲ್ಲೇ ಸಿಗುತ್ತೆ, ಓಕೆ? ಓಕೆ ಸೊ ನಿಮಗೆ ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರ್ ಬೇಕು ಅಂತ ಅಂದರೆ ನೀವು ಬಿಸ್ನೆಸ್ ಡಾಟ್ ಫೇಸ್ಬುಕ್ ಅಂತ ಸರ್ಚ್ ಮಾಡಬೇಕು, ಓಕೆ ಓಕೆನಾ? ಸೊ ಸರ್ಚ್ ಮಾಡಿದಾಗ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ರೀತಿ. ಸೊ ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಈ ರೀತಿ ಕಾಣ್ತಿದೆ. ಇಫ್ ಇನ್ ಕೇಸ್ ನಿಮ್ಮದು ಅಕೌಂಟ್ ಇಲ್ಲ, ಹೊಸದಾಗಿ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದಾಗ ನಿಮ್ಮ ಫೇಸ್ಬುಕ್ ಅಕೌಂಟನ್ನು ಕೇಳುತ್ತೆ. ಫೇಸ್ಬುಕ್ ಅಕೌಂಟಿನ ಒಂದು ಇಮೇಲ್ ಐ ಡಿ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ನಾವು ಕೊಟ್ಟಿರ್ತೀವಿ ಅಲ್ವಾ, ಅದನ್ನು ಕೇಳುತ್ತೆ. ಓಕೆ ಸೊ ಅದನ್ನು ಕೊಟ್ಟು ಅದ್ರ ಮೂಲಕ ನೀವು ಲಾಗಿನ್ ಆಗ್ಬೋದು. ಬಟ್ ಮೇಕ್ ಶೋರ್ ನೀವು ನೆನ್ಪಿಟ್ಕೊಳ್ಳಿ, ಒಂದು ಫೇಸ್ಬುಕ್ ಅಕೌಂಟಿಂದ ನಾವು ಜಸ್ಟ್ 2 ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರನ್ನು ಫೇಸ್ಬುಕ್ ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರನ್ನು ನಾವು ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಬಟ್ ಓಕೆ ಒಂದು ಬಿಸ್ನೆಸ್ ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರಿಂದ ನೀವು ಮಲ್ಟಿಪಲ್ ಕ್ಲೈಂಟ್ಸ್ಗಳನ್ನು ನೀವು ಹ್ಯಾಂಡಲ್ ಮಾಡ್ಬೋದು, ಓಕೆ ಓಕೆನಾ? ಬಟ್ ಮ್ಯಾಕ್ಸಿಮಮ್ ಬಿಸ್ನೆಸ್ ಆ್ಯಡ್ಸ್ ಅಕೌಂಟನ್ನು ನಾವು 2 ಮಾತ್ರ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಓಕೆ? ಸೊ ಇವಾಗ ಗೂಗಲ್ ಆ್ಯಡ್ಸಲ್ಲಿ ಒಂದು ಜಿಮೇಲ್ ಐ ಡಿಯಿಂದ ಹೆಂಗೆ ನಾವು ಒಂದು ಮರ್ಚೆಂಟ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡ್ತಿದ್ವೋ ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಒಂದು ಫೇಸ್ಬುಕ್ ಅಕೌಂಟಿಂದ ನೀವು 2 ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರನ್ನು ಕ್ರಿಯೇಟ್ ಮಾಡ್ಬೋದು, ಓಕೆ? ಓಕೆ ಬೈ ಡಿಫಾಲ್ಟ್ ನಂದು ಅಕೌಂಟ್ ಇರೋದ್ರಿಂದ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಗೋ ಟು ಬಿಸ್ನೆಸ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಓಕೆ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಒಂದು ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರ್ ಏನಿರುತ್ತೆ ಅಲ್ವಾ, ಆ ಒಂದು ಇಂಟರ್ಫೇಸ್ ಇಲ್ಲಿ ಬರುತ್ತೆ. ಈ ರೀತಿ ಬರುತ್ತೆ. ಸೊ ಆ್ಯಸ್ ಆಫ್ ನಾವು ನಂದು ಯಾವುದೇ ರೀತಿಯಾದಂಥ ಫೇಸ್ಬುಕ್ ಪೇಜಸ್ಗಳನ್ನು ನಾನು ಇಲ್ಲಿ ಇಟ್ಟಿಲ್ಲ. ಸೊ ಹಾಗಾಗಿ ಈ ರೀತಿ ಬರ್ತಿದೆ, ರೈಟ್? ಹಾಂ ಸೊ ಬೇಕಿದ್ರೆ ಇಲ್ಲಿಂದ ನೀವು ಆ್ಯಡ್ಸ್ ಮ್ಯಾನೇಜರ್ಗೆ ಹೋಗ್ಬೋದು. ಇಲ್ಲಿ ಆಪ್ಷನ್ ಇದೆ ಅಲ್ವಾ, ಆ್ಯಡ್ಸ್ ಮ್ಯಾನೇಜರ್ಗೆ ಹೋದರೆ ಹಾಂ ನೀವು ಇಲ್ಲಿ ಅಕೌಂಟ್ ಓವರ್ವ್ಯೂ, ಕ್ಯಾಂಪೇನ್ಸ್, ಆಡಿಯನ್ಸ್ ಎಲ್ಲ ಕೇಳ್ತಿದೆ. ನೀವು ಕ್ಯಾಂಪೇನ್ ಲೆವೆಲ್ಗೆ ಹೋದರೆ ನೀವು ನಿಮ್ಮ ಆ್ಯಡ್ಸ್ ಮ್ಯಾನೇಜರ್ ಅಕೌಂಟ್ಗೆ ಹೋಗ್ತೀರಾ. ಸೊ ನೋ ಆ್ಯಡ್ ಅಕೌಂಟ್ ಟು ಶೋ ಅಂತ ಇದೆ. ಸೊ ಗೋ ಟು ಬಿಸ್ನೆಸ್ ಇನ್ಫೋ ಆ್ಯಂಡ್ ಇಲ್ಲಿ ಆ್ಯಡ್ ಅಕೌಂಟ್ಸ್ ಅಂತ ಇರುತ್ತೆ ನೋಡಿ. ಸೊ ಇಲ್ಲಿ ನೀವು ಒಂದು ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಡ್ ಅಂತ ಬಂದಾಗ
ಕ್ರಿಯೇಟ್ ಎ ನ್ಯೂ ಆ್ಯಡ್ ಅಕೌಂಟ್ ಆರ್ ಆ್ಯಡ್ ಆ್ಯನ್ ಎಕ್ಸಿಸ್ಟ್ ಅಕೌಂಟ್ ಈ ರೀತಿ ಇರುತ್ತೆ. ನೀವು ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರಲ್ಲೇ ಆ್ಯಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಫಸ್ಟ್ ಆಪ್ಷನ್ ನಿಮ್ಮ ಆ್ಯಡ್ ಅಕೌಂಟ್ ನೇಮ್, ಟೈಮ್ ಝೋನ್, ಕರೆನ್ಸಿಯನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಯೂಸೇಜ್ ಕನ್ಫರ್ಮ್ ಡನ್ ಈ ರೀತಿ ಇರುತ್ತೆ. ಬಟ್ ಇದನ್ನು ನಾನು ಫ್ಯೂಚರಲ್ಲಿ ಹೇಳ್ಕೊಡ್ತೀನಿ. ಆ್ಯಸ್ ಆಫ್ ನಾವು ನಾರ್ಮಲ್ ಒಂದು ಆ್ಯಡ್ಸ್ ಮ್ಯಾನೇಜರಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಬಟ್ ಡೋಂಟ್ ವರಿ, ಒಂದು ಪರ್ಸ್ನಲ್ ಆ್ಯಡ್ಸ್ ಮ್ಯಾನೇಜರ್ ಏನಿರುತ್ತೆ ಆಪ್ಷನ್ಸ್, ಒಂದು ಆ್ಯಡನ್ನು ಕ್ರಿಯೇಟ್ ಮಾಡೋದಕ್ಕೆ ಅದೇ ಆಪ್ಷನ್ಸ್ಗಳೇ ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರಲ್ಲೂ ಇರುತ್ತೆ, ಬೇರೆ ಏನು ಚೇಂಜ್ ಇರೋದಿಲ್ಲ. ಬಟ್ ಈ ಪರ್ಸ್ನಲ್ ಆ್ಯಡ್ಸ್ ಮ್ಯಾನೇಜರ್ಗೂ ಆ್ಯಂಡ್ ಬಿಸ್ನೆಸ್ ಆ್ಯಡ್ಸ್ ಮ್ಯಾನೇಜರ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತಂದರೆ ಫೀಚರ್ಸ್ ಜಾಸ್ತಿ ಇರುತ್ತೆ. ಆ್ಯಕ್ಸಸ್ ಕೊಡೋದು, ಆ್ಯಕ್ಸಸ್ ತೊಗೊಳ್ಳೋದು, ಲೈಕ್ ಈ ರೀತಿ. ಓಕೆನಾ? ಸೊ ನಾವು ಮೊನ್ನೆ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ, ರೈಟ್? ಆ ಪೇಜ್ ಮೂಲಕನೇ ನಾನು ಲಾಗಿನ್ ಆಗ್ತೀನಿ. ಸೊ ಸಿ ಆಲ್ ಪೇಜಸ್. ಸೊ ಈ ಒಂದು ಪೇಜನ್ನು ನಾವು ಮೊನ್ನೆ ಕ್ರಿಯೇಟ್ ಮಾಡಿದ್ದು DMTK ಕನ್ನಡ, ರೈಟ್? ಓಕೆ, ಸೊ ಈ ಪೇಜನ್ನು ಓಪನ್ ಮಾಡಿ ಇಲ್ಲಿ ಆ್ಯಡ್ ಸೆಂಟರ್ ಅಂತ ಇರುತ್ತೆ. ಗೆಟ್ ಸ್ಟಾರ್ಟೆಡ್. ನೀವು ನಿಮ್ಮ ಪೇಜ್ ಅಂತಂದರೆ ಯಾವ ಪೇಜಿಗೆ ನೀವು ಆ್ಯಡನ್ನು ರನ್ ಮಾಡ್ತಿದ್ದೀರಾ ಆ ಪೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಿ, ಬೈ ಡಿಫಾಲ್ಟ್ ನಾನು ಮೊನ್ನೆ ಕ್ರಿಯೇಟ್ ಮಾಡಿದಂಥ ಪೇಜೇ ಸೆಲೆಕ್ಟ್ ಆಗಿದೆ. ಓಕೆ, ಅದಾದಮೇಲೆ ನೀವು ಇಲ್ಲಿ ಮೆನು ಆಪ್ಷನ್ಸಿಗೆ ಬಂದು ಸಿ, ಇಲ್ಲಿ ಆ್ಯಡ್ ಅಂತ ಇರುತ್ತೆ. ಆ್ಯಡ್ ಕಾಣ್ತಿದೆಯಾ? ಸೊ ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಆ್ಯಡ್ಸ್ ಮ್ಯಾನೇಜರ್ ಅಕೌಂಟ್ಗೆ ಹೋಗ್ತೀರಾ, ರೈಟ್? ಹೋದ ತಕ್ಷಣ ನಾನು ನೆನೆ ಎಕ್ಸ್ಪ್ಲೈನ್ ಮಾಡಿದ್ದೆ ಆಬ್ಜೆಕ್ಟಿವ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಲೇಬೇಕು ಅಂತ. ಅವೇರ್ನೆಸ್, ಟ್ರಾಫಿಕ್, ಎಂಗೇಜ್ಮೆಂಟ್, ಲೀಡ್ಸ್, ಆ್ಯಪ್ ಪ್ರಮೋಷನ್, ಈ ಎಲ್ಲ 5 ಆಪ್ಷನ್ಸನ್ನು ನಾನು ನೆನೆ ಎಕ್ಸ್ಪ್ಲೈನ್ ಮಾಡಿದ್ದೆ, ರೈಟ್? ಅವೇರ್ನೆಸ್ ನಥಿಂಗ್ ಬಟ್ ನಮ್ಮ ಒಂದು ಬಿಸ್ನೆಸ್ ಬಗ್ಗೆ ಜನರಿಗೆ ಹೇಳೋದು, ಈ ರೀತಿ ಒಂದು ಬಿಸ್ನೆಸ್ ಎಕ್ಸಿಸ್ಟ್ ಇದೆ ಅಂತ. ಓಕೆ, ಸೊ ಫಸ್ಟ್ ನಾವು ಅವೇರ್ನೆಸ್ ಕ್ಯಾಂಪೇನನ್ನೇ ನೋಡೋಣ. ಓಕೆ, ಅವೇರ್ನೆಸ್, ಸಿ ಇಲ್ಲಿರುತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅವೇರ್ನೆಸ್ ಕ್ಯಾಂಪೇನ್ ಅಂತ ನೀವು ಓದ್ಕೋಬೇಕಾಗುತ್ತೆ. ರೀಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಪೀಪಲ್ ಹೂ ಮೇ ಇಂಟ್ರೆಸ್ಟೆಡ್ ಇನ್ ಯುವರ್ ಬ್ರ್ಯಾಂಡ್. ಸೊ ಗುಡ್ ಫಾರ್ ರೀಚ್, ಬ್ರ್ಯಾಂಡ್ ಅವೇರ್ನೆಸ್, ವಿಡಿಯೋ ವ್ಯೂಸ್, ಸ್ಟೋರ್ ಲೊಕೇಶನ್ ಅವೇರ್ನೆಸ್. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ರಿಸಲ್ಟ್ ಬಿಸ್ನೆಸ್ ಆಗೋದಿಲ್ಲ, ಬಟ್ ಬ್ರ್ಯಾಂಡಿಂಗ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಬಿಸ್ನೆಸ್ ಬೇಡ, ಬ್ರ್ಯಾಂಡಿಂಗ್ ಬೇಕು ಅಂತ ಅಂದರೆ ನೀವು ಅವೇರ್ನೆಸ್ ಕ್ಯಾಂಪೇನ್ಗೆ ಹೋಗ್ಬೋದು. ಓಕೆ, ಸೊ ಇದು ಬೇಸಿಕ್ ಅವೇರ್ನೆಸ್. ಕಂಟಿನ್ಯೂ. ಆಫ್ಟರ್ ದಟ್ ಇಲ್ಲಿ ಕ್ಯಾಂಪೇನ್ ನೇಮ್ ಇರುತ್ತೆ, ನೀವು ನಿಮ್ಮ ಒಂದು ಕ್ಯಾಂಪೇನ್ ನೇಮನ್ನು ಕೊಡಬೇಕಾಗುತ್ತೆ. ಓಕೆನಾ? ಸೊ ನೀವೇನು ಬೇಕಾದರೂ ಕ್ಯಾಂಪೇನ್ ನೇಮನ್ನು ಕೊಡ್ಬೋದು. ಕ್ಯಾಂಪೇನ್ ನೇಮ್ಗೂ ಆ್ಯಡಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಜಸ್ಟ್ ನಮಗೆ ಯಾವ ಕ್ಯಾಂಪೇನನ್ನು ನಾವು ರನ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂತ ನಾವು ಕ್ಯಾಂಪೇನ್ ನೇಮನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಟೆಸ್ಟ್ ಕ್ಯಾಂಪೇನ್. ಓಕೆ, ಸೊ ನೀವೇನು ಬೇಕಾದರೂ ನೇಮ್ ಕೊಡ್ಬೋದು, ಬಟ್ ನಿಮಗೆ ಗೊತ್ತಿರಬೇಕಷ್ಟೇ ಯಾವ ನೇಮ್ ಅಂತ. ಸೊ ಅದಾದಮೇಲೆ ಸಿ, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ, ಸ್ಪೆಷಲ್ ಆ್ಯಡ್ ಕ್ಯಾಟಗರಿ ಅಂತ ಇರುತ್ತೆ. ಸೊ ಸ್ಪೆಷಲ್ ಆ್ಯಡ್ ಕ್ಯಾಟಗರಿ ನಥಿಂಗ್ ಬಟ್ ಈ ಕ್ರೆಡಿಟ್ ಕಾರ್ಡಿಗೋಸ್ಕರನೋ ಅಥವಾ 1 ಸೆಕೆಂಡ್, ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಐ ವಿಲ್ ಶೋ ಯು. ಸಿ, ಈ ಸ್ಪೆಷಲ್ ಆ್ಯಡ್ ಕ್ಯಾಟಗರಿ ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಿನಾನ್ಷಿಯಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್, ಎಂಪ್ಲಾಯ್ಮೆಂಟ್, ಹೌಸಿಂಗ್, ಸೋಷಿಯಲ್ ಇಶ್ಯೂ, ಎಲೆಕ್ಷನ್ಸ್ ಆರ್ ಪಾಲಿಟಿಕ್ಸ್. ಸಿ, ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ಸಿಗೆ ಅಥವಾ ಲಾಂಗ್ ಟರ್ಮ್ ಫಿನಾನ್ಸಿಗೆ ಅಥವಾ ಸೇವಿಂಗ್ಸ್ ಅಕೌಂಟು, ಇನ್ವೆಸ್ಟ್ಮೆಂಟ್ ಸರ್ವಿಸು ಅಥವಾ ಇನ್ಶೂರೆನ್ಸ್ ಕಂಪ್ನೀಸ್ಗಳಿಗೆ, ಈ ರೀತಿ ಏನಾದರೂ ನೀವು ಆ ರೀತಿ ಸಂಬಂಧಪಟ್ಟಂಥ
ಕಂಪನಿಗಳಿಗೆ ನೀವೇನಾದರೂ ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡ್ತೀರಾ ಅಂತ ಅಂದಾಗ ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾಂಡೇಟ್ರಿ ಥಿಂಗ್ ಅಂತ ಏನಲ್ಲ, ಬಟ್ ಸೆಲೆಕ್ಟ್ ಮಾಡ್ಕೋಬೋದು. ಸ್ಪೆಷಲ್ ಆ್ಯಡ್, ಎಸ್, ಓಕೆ ಸ್ಪೆಷಲ್ ಆ್ಯಡ್ ಕ್ಯಾಟಗರಿಗೆ ಬರುತ್ತೆ. ಓಕೆ, ಸೊ ಆ್ಯಂಡ್ ದೆನ್ ಎಂಪ್ಲಾಯ್ಮೆಂಟ್. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕಂಪ್ನಿಗೆ ಹೈರಿಂಗ್ ಮಾಡ್ತಿರ್ತಾರೆ ಗೊತ್ತಾ, ಕಂಪ್ನೀಸ್ಗಳ ಹೈರ್ ಮಾಡ್ತಿರ್ತಾರೆ ಆ್ಯಂಡ್ ಇಂಟರ್ನ್ಶಿಪ್ಸ್ಗಳನ್ನು ಕೊಡ್ತಿರ್ತಾರೆ, ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ಗಳಿರ್ತವೆ, ಆರ್ ಎಲ್ಸ್ ಪ್ರೊಫೆಷ್ನಲ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಇರ್ತವೆ. ಲೈಕ್ ಒಟ್ಟು ಜಾಬ್ ಆಪರ್ಚುನಿಟೀಸ್ಗೆ ಸಂಬಂಧಪಟ್ಟಂಥ ಕಂಪ್ನಿಗಳಿಗೆ ಅಥವಾ ಬಿಸ್ನೆಸ್ ಸರ್ವಿಸ್ಗೆ ನೀವು ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡ್ತೀರಾ ಅಂತಂದರೆ ನೀವು ಈ ಆಪ್ಷನನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಹೌಸಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟು ಅಥವಾ ಹೋಮ್ ಓನರ್ಸು. ಓಕೆನಾ, ಸೊ ಹೋಮ್ ಮೇಲೆ ಲೋನ್ಸ್ ಕೊಡ್ತಾರೆ ಗೊತ್ತಾ, ಹೌಸ್ ಲೋನ್ಸು. ಸೊ ಈ ರೀತಿ ಇದ್ದಾಗ ನೀವು ಹೌಸಿಂಗ್ ಇದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಈ 3 ಆಪ್ಷನ್ ಏನಿದಾವೆ ಅಲ್ವಾ, ಫಿನಾನ್ಷಿಯಲ್, ಪ್ರಾಡಕ್ಟ್, ಎಂಪ್ಲಾಯ್ಮೆಂಟ್, ಹೌಸಿಂಗ್, ಈ 3 ಆಪ್ಷನನ್ನು ನೀವು ಚೂಸ್ ಮಾಡದೆ ಕೂಡ ನೀವು ಆ ಒಂದು ಬಿಸ್ನೆಸ್ ರಿಲೇಟೆಡ್ ಇದ್ದಾಗ ನೀವು ಆ್ಯಡನ್ನು ರನ್ ಮಾಡ್ಬೋದು. ಬಟ್ ಇಲ್ಲಿ ಸೋಷಿಯಲ್ ಇಶ್ಯೂ, ಎಲೆಕ್ಷನ್ಸ್ ಆರ್ ಪಾಲಿಟಿಕ್ಸ್ ಅಂತ ಇರುತ್ತೆ. ಓಕೆ, ಸೊ ಯು ಬಿಲೀವ್ ಆರ್ ನಾಟ್, ರೀಸೆಂಟಾಗಿ ಒಂದು ಎಲೆಕ್ಷನ್ ನಡೀತು ಗೊತ್ತಾ, ಯಾವುದು, ನರೇಂದ್ರ ಮೋದಿ ಅವರು ಮತ್ತೆ PM ಆದ್ರಲ್ಲ. ಸೊ 1 ಸೆಕೆಂಡ್, ಸಾರಿ, ಎಲ್ಲಿದೆ, ಸೋಷಿಯಲ್ ಇಶ್ಯೂ, ರೈಟ್. ಸೊ ಇಫ್ ಇನ್ ಕೇಸ್ ನೀವು ಯು ಬಿಲೀವ್ ಆರ್ ನಾಟ್, ರೀಸೆಂಟಾಗಿ ನರೇಂದ್ರ ಮೋದಿ ಅವರು ಮತ್ತೆ ಎಲೆಕ್ಷನ್ ಗೆದ್ರಲ್ವಾ PM ಆಗಿ. ಸೊ ಆ ಒಂದು ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಫೇಸ್ಬುಕ್ಕಿಗೆ BJP ಅವರು ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿರ್ಬೇಕು ಹೇಳಿ, ಫೇಸ್ಬುಕ್ ಅಕೌಂಟಿಗೆ ಜಸ್ಟ್ 1 crore, 2 crore, 105 crores. ಸೊ ಜಸ್ಟ್ ಆನ್ಲೈನ್ ಆ್ಯಡ್ಸ್ಗೆ 105 crores ಅವರು ಸ್ಪೆಂಡ್ ಮಾಡಿರ್ತಾರೆ. ಇಟ್ಸ್ ಜಸ್ಟ್ BJP ಅಂತ ಹೇಳ್ತಿಲ್ಲ, ನಾನು ಆಲ್ ಓವರ್ ಎರಡೂ ಪಾರ್ಟೀಸ್ಗಳನ್ನು ತೊಗೊಂಡ್ರೆ 105 crores ಬರೀ ಆನ್ಲೈನ್ ಆ್ಯಡ್ಸ್ಗೆ ಸ್ಪೆಂಡ್ ಮಾಡಿದ್ದಾರೆ. ಆನ್ಲೈನ್ ಆ್ಯಡ್ಸ್ ನಥಿಂಗ್ ಬಟ್ ಫೇಸ್ಬುಕ್ ಆ್ಯಡ್ಸ್, ರೈಟ್. ಸೊ ಇಫ್ ಇನ್ ಕೇಸ್ ಆ ಕ್ಯಾಟಗರಿಗೆ ಏನಾದರೂ ಬಂದರೆ, ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಎಲೆಕ್ಷನ್ ಕ್ಯಾಂಪೇನ್ಸ್ಗಳನ್ನು ನಡೆಸ್ತೀರಾ ಅಂತ ಅಂದರೆ ಈ ಒಂದು ಆಪ್ಷನನ್ನು ನೀವು ಚೂಸ್ ಮಾಡ್ಕೊಳ್ಳೋದು ಮ್ಯಾಂಡೇಟ್ರಿ ಥಿಂಗ್. ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಕೊಳ್ಳೇಬೇಕು. ಯಾವಾಗ ಅಂತಂದರೆ ಇಫ್ ಇನ್ ಕೇಸ್ ಪಾಲಿಟಿಕ್ಸಿಗೆ ಸಂಬಂಧಪಟ್ಟಂಥ ಕ್ಯಾಂಪೇನ್ಸ್ಗಳನ್ನು ರನ್ ಮಾಡಿದ್ರೆ, ಎಲೆಕ್ಷನ್ಸಿಗೆ ಸಂಬಂಧಪಟ್ಟಂಥ ಕ್ಯಾಂಪೇನ್ಸ್ಗಳನ್ನು ರನ್ ಮಾಡಿದ್ರೆ, ಬೇಸಿಕಲಿ ಸೋಷಿಯಲ್ ಇಶ್ಯೂಗೆ ಸಂಬಂಧಪಟ್ಟಂಥ ಆ್ಯಡ್ ಕ್ಯಾಂಪೇನನ್ನು ನೀವು ರನ್ ಮಾಡಿದ್ರೆ ಈ ಒಂದು ಆಪ್ಷನನ್ನು ನೀವು ಚೂಸ್ ಮಾಡ್ಕೊಳ್ಳೇಬೇಕು. ಇಟ್ಸ್ ಮ್ಯಾಂಡೇಟರಿ ಥಿಂಗ್. ಬಟ್ ಈ 3 ಇದಾವೆ ನೋಡಿ, 1, 2, 3, ಇದನ್ನ ನೀವು ಚೂಸ್ ಮಾಡ್ಕೊಂಡೇ ಕೂಡ ಆ್ಯಡ್ಸ್ ರನ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಎಲೆಕ್ಷನ್ಸ್, ಪಾಲಿಟಿಕ್ಸ್, ಸೋಷಿಯಲ್ ಇಶ್ಯೂಗೆ ಸಂಬಂಧಪಟ್ಟಂಥ ಕ್ಯಾಂಪೇನ್ಸ್ಗಳನ್ನು ನೀವು ರನ್ ಮಾಡಿದ್ರೆ ಈ ಆಪ್ಷನನ್ನು ನೀವು ಚೂಸ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ಇದು ಆ್ಯಕ್ಚುಲಿ ರೇರ್ ಯೂಸ್ ಆಗೋದು, ಬಟ್ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಇದನ್ನು ನಾವು ಸ್ಪೆಷಲ್ ಆ್ಯಡ್ ಕ್ಯಾಟಗರಿಲಿ ಬರುತ್ತೆ. ಓಕೆನಾ, ಸೊ ಇಲ್ಲಿ ಕ್ಯಾಟಗರಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ 4 ಕ್ಯಾಟಗರಿಗಳು ಕೂಡ ನಿಮಗೆ ಕಾಣ್ತವೆ. ಓಕೆ, ಸೊ ಆ್ಯಂಡ್ ದೆನ್ ಕ್ಯಾಂಪೇನ್ ಡೀಟೇಲ್ಸ್, ಇಲ್ಲೇನು ನಾವು ಎಡಿಟ್ ಮಾಡೋ ಅಂಥ ಆಪ್ಷನ್ ಇರೋದಿಲ್ಲ.
ಸೊ ಕ್ಯಾಂಪೇನ್ ಆಬ್ಜೆಕ್ಟಿವ್ ಸಿ ಇಲ್ಲಿ ಅವೇರ್ನೆಸ್ ಅಂತ ತೊಗೊಂಡಿದ್ದೀವಿ. ಇಫ್ ಇನ್ ಕೇಸ್ ಬೈ ಮಿಸ್ ಆಗಿ ನೀವೇನಾದರೂ ಅವೇರ್ನೆಸ್ ಅಂತ ತೊಗೊಂಡಿದ್ರೆ ನೀವು ಕ್ಯಾಂಪೇನ್ ಆಬ್ಜೆಕ್ಟಿವ್ನ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಚೇಂಜ್. ಓಕೆನಾ? ಸೊ ನಾನು ಅವೇರ್ನೆಸ್ನೇ ಚೂಸ್ ಮಾಡಿದ್ದೀನಿ, ಸೊ ಹಾಗಾಗಿ ನಾನು ಅವೇರ್ನೆಸ್ಸನ್ನೇ ತೊಗೋತೀನಿ. ಓಕೆ, ಸೊ ಆಫ್ಟರ್ ದ್ಯಾಟ್ ಶೋ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ. ಇದೆಲ್ಲ ನಮಗೇನು ಕೆಲ್ಸಕ್ಕೆ ಬರೋದಿಲ್ಲ, ಜಸ್ಟ್ ಇದೊಂದು ನಾನು ಬೇಸಿಕ್ ಕ್ಯಾಂಪೇನನ್ನು ನಾವು ರನ್ ಮಾಡ್ತಿರೋದು. ಸೊ ಹಾಗಾಗಿ ನಮಗೆ ಆ ಆಪ್ಷನ್ಸ್ಗಳೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ. ಫ್ಯೂಚರಲ್ಲಿ ನಾವು ಅಡ್ವಾನ್ಸ್ ಲೆವೆಲ್ ಆ್ಯಡ್ಸ್ಗಳನ್ನು ರನ್ ಮಾಡಿದಾಗ ಯು ಕ್ಯಾನ್, ಆವಾಗ ಅದೇನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಾವು ತೊಗೋತೀವಿ, ಆರ್ ಎಲ್ಸ್ ತೊಗೊಳ್ಳೋಲ್ಲ. ಸಿ ಆ್ಯಂಡ್ ದೆನ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅಡ್ವಾಂಟೇಜ್ ಕ್ಯಾಂಪೇನ್ ಬಜೆಟ್. ಸೊ ಇದು ಬೈ ಡಿಫಾಲ್ಟ್ ಆಫ್ ಆಗಿರುತ್ತೆ, ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಆಪ್ಷನ್ಸ್ಗಳು ಕಾಣ್ತವೆ. ಸಿ ಸೇಮ್ ಡೈಲಿ ಬಜೆಟ್, INR. ಓಕೆನಾ? ಸೊ you will spend average 200 per day, your maximum daily spend 350 and your maximum weekly spend 1000. and ಇದು ನಾರ್ಮಲಿ ನಮಗೊಂದು ಅನಾಲಿಟಿಕ್ಸನ್ನು ಕೊಡ್ತಿದೆ. ಇಫ್ ಇನ್ ಕೇಸ್ ನೀವು 200 rupees ಪರ್ ಡೇ ನೀವೇನಾದರೂ ಚಾರ್ಜ್ ಮಾಡ್ತಿದ್ರೆ ಯುವರ್ ಮ್ಯಾಕ್ಸಿಮಮ್ ಡೈಲಿ ಸ್ಪೆಂಡ್ ಬಂದುಬಿಟ್ಟು 350 rupees ಆ್ಯಂಡ್ ಯುವರ್ ಮ್ಯಾಕ್ಸಿಮಮ್ ವೀಕ್ಲಿ ಸ್ಪೆಂಡ್ ಅಂತಂದರೆ ಒಂದು ವಾರಕ್ಕೆ ನೀವು ಮ್ಯಾಕ್ಸಿಮಮ್ ಅಂದರೆ 1400 rupeesನ್ನು ನೀವು ಪೇ ಮಾಡ್ತೀರಾ. ಸೊ ಕಟ್ ಆಗುತ್ತೆ ಅಂತ. ಸೊ ಡೈಲಿ ಬಜೆಟ್ ಅಂತ ಅಂದಾಗ 200 rupees ನಾವು ತೊಗೋತೀವಿ. ಸಿ ಗೂಗಲ್ ಆ್ಯಡ್ಸ್ಗೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಿಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಗೂಗಲ್ ಆ್ಯಡ್ಸ್ ಫಸ್ಟ್ ಆಪ್ಷನ್ ಇತ್ತು 200 rupeesiಂದ ಕೂಡ ನಾವು ಆ್ಯಡ್ಸನ್ನು ರನ್ ಮಾಡ್ಬೋದಿತ್ತು. ಬಟ್ ಒಂದು ಲಾಸ್ಟ್ 4-5 ಇಯರ್ಸಿಂದ ಆ ಆಪ್ಷನನ್ನು ತೆಗೆದು ಮ್ಯಾಕ್ಸಿಮಮ್ 500 rupees ನೀವು ಪೇ ಮಾಡಲೇಬೇಕು ಗೂಗಲ್ ಆ್ಯಡ್ಸ್ಗೆ, ಗೂಗಲ್ ಆ್ಯಡ್ಸನ್ನು ರನ್ ಮಾಡೋಕೆ. ಸಿ ಬಟ್ ಇಲ್ಲಿ ನೀವು 200 rupees ಅಂತ ಇದೆಯಾ, ಐ ಕ್ಯಾನ್ 100 rupees, 100 rupeesiಂದನೂ ಹೋಗ್ಬೋದು, ಯು ಕ್ಯಾನ್ ಗೋ ವಿತ್ 50 rupees, ರೈಟ್? ಬಟ್ ಇಷ್ಟೆಲ್ಲ ಜಿಪುಣ್ರಾದರೆ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ಮ್ಯಾಕ್ಸಿಮಮ್ ಗೋ ವಿತ್ 500 rupees ಮ್ಯಾಕ್ಸಿಮಮ್. ಓಕೆನಾ? ಸೊ ನೀವು ಡೈಲಿ ಬಜೆಟ್, ಇಫ್ ಇನ್ ಕೇಸ್ ನೀವು ತುಂಬ ಸ್ಟಾರ್ಟಪ್ ಕಂಪ್ನಿಗಳು ನಡೀತಿದ್ದಾಗ 500 rupees ಗುಡ್. ಬಟ್ ಸಿ ಇದು ಅವೇರ್ನೆಸ್ ಕ್ಯಾಂಪೇನ್ ಆಗಿರೋದ್ರಿಂದ ಯು ಕ್ಯಾನ್ ಗೋ ವಿತ್ 200 rupees ಆಲ್ಸೋ. ಓಕೆ, ಸೊ ಇಲ್ಲಿ ಡೈಲಿ ಬಜೆಟ್ ಅಂತ ಇರುತ್ತೆ. ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಫ್ ಟೈಮ್ ಬಜೆಟ್ ಅಂತ ಆಪ್ಷನ್ ಕೂಡ ಇರುತ್ತೆ. ಲೈಫ್ ಟೈಮ್ ಬಜೆಟನ್ನು ಕ್ಲಿಕ್ ಮಾಡಿದಾಗ ಸಿ ಯುವರ್ ಬಜೆಟ್ ಈಸ್ ಟೂ ಲೋ, ಯುವರ್ ಕ್ಯಾಂಪೇನ್ ಬಜೆಟ್ ಮಸ್ಟ್ ಬಿ ಅಟ್ಲೀಸ್ಟ್ 2000 ಟು ಬಿ ಕಂಟಿನ್ಯೂ ಫಾರ್ ಆಲ್ ಆಟ್ ಆ್ಯಂಡ್ ಬಜೆಟ್, ಪ್ಲೀಸ್ ಅಪ್ಡೇಟ್ ಯುವರ್ ಬಜೆಟ್ ಅಟ್ ದಿಸ್ ಕ್ಯಾಂಪೇನ್ ಲೆವೆಲ್. ಇದೇನು ಹೇಳ್ತಿದೆ ಅಂತಂದರೆ, ನಿಮ್ಮ ಕ್ಯಾಂಪೇನ್ ಲೆವೆಲ್ ಲೈಫ್ ಟೈಮ್ ಬಜೆಟ್ ಏನಿದೆ ಅಲ್ವಾ, ಅದು ತುಂಬ ಲೋ ಇದೆ. ಸೊ ನೀವು ಈ ಒಂದು ಬಜೆಟ್ ಲೈಫ್ ಟೈಮ್ ಬಜೆಟನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಲೈಫ್ ಟೈಮ್ ಬಜೆಟ್ ಆವಾಗಲೇ ಇದ್ದಿದ್ದು 350 rupees. ಸಿ ಇವಾಗ ನಾನೇನಾದರೂ 2000 rupees ಬಂದಾಗ ಸೊ ಆಗಲೂ ಕೂಡ ಇಲ್ಲಿ ತೋರಿಸುತ್ತೆ ಯುವರ್ ಬಜೆಟ್ ಈಸ್ ಟೂ ಲೋ, ಯುವರ್ ಕ್ಯಾಂಪೇನ್ ಬಜೆಟ್ ಮಸ್ಟ್ ಬಿ ಅಟ್ಲೀಸ್ಟ್ 2500 ಟು ಕೌಂಟ್ ಫಾರ್ ಆಲ್ ಆ್ಯಡ್ ಸೆಟ್ ಬಜೆಟ್ಸ್ ಇನ್ ದಿಸ್ ಕ್ಯಾಂಪೇನ್, ಪ್ಲೀಸ್ ಅಪ್ಡೇಟ್ ಯುವರ್ ಬಜೆಟ್ ಅಟ್ ದ ಕ್ಯಾಂಪೇನ್ ಲೆವೆಲ್ ಅಂತ ಇದೆ. ಸೊ ಲೆಟ್ ಮಿ ಟೇಕ್ 3000. ಸೊ ಇದು ಆ್ಯಕ್ಚುಲಿ ಲೈಫ್ ಟೈಮ್ ಬಜೆಟ್. ಸೊ ಈಗಲೂ ಕೂಡ ಡೇಂಜರೇ ತೋರಿಸ್ತಿದೆ, ಇಟ್ಸ್ ಓಕೆ. ಸೊ ಆಫ್ಟರ್ ದ್ಯಾಟ್ ಆ್ಯಡ್ ಸ್ಕೆಡ್ಯೂಲಿಂಗ್ ಇರುತ್ತೆ. ಬಟ್ ಬೇಸಿಕಲಿ ನೀವು ಡೈಲಿ ಬಜೆಟಲ್ಲಿ ಹೋಗಿ. ಓಕೆನಾ? ಸೊ ಇವಾಗ ಡೈಲಿ ಬಜೆಟ್ 200 rupees ಇರುತ್ತೆ. ಬಟ್ ಅಟ್ಲೀಸ್ಟ್ ನೀವು 500 rupeesಗೆ ಹೋದರೆ ಒಂದೊಳ್ಳೆ ಬಿಸ್ನೆಸ್ ಆಗುತ್ತೆ. ಬಟ್ ಇದು ಅವೇರ್ನೆಸ್ ಲೆವೆಲ್ ಇರೋದ್ರಿಂದ ಯು ಕ್ಯಾನ್ ಗೋ ವಿತ್ 300-400 rupees ಪರ್ ಡೇ. ಓಕೆನಾ? ಸೊ ಆ್ಯಂಡ್ ದೆನ್ ಸಿ ಇಲ್ಲಿ ಬಜೆಟ್ ಸ್ಕೆಡ್ಯೂಲಿಂಗ್ ಅಂತ ಇರುತ್ತೆ ಕೆಳಗೆ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು
ನೀವಿಲ್ಲಿ ಬಜೆಟನ್ನು ಸೆಟ್ ಮಾಡ್ಕೋಬೋದು, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್. ಓಕೆನಾ? ಸೊ May 7th ಟೈಮ್ ಇರುತ್ತೆ ಆ್ಯಂಡ್ ಎಂಡ್ ಯಾವಾಗ ಆಗಬೇಕು, May 8, 12 AM. ಓಕೆ. ಇನ್ಕ್ರೀಸ್ ಡೈಲಿ ಬಜೆಟ್ ಬೈ ವ್ಯಾಲ್ಯೂ ಅಮೌಂಟ್ 50 rupees ಅಂತ ಇದೆ, ಯು ಕ್ಯಾನ್ ಇಗ್ನೋರ್. ಬಟ್ ಇಲ್ಲೇನಪ್ಪ ಅಂತಂದರೆ ಬಜೆಟ್ ಸ್ಕೆಡ್ಯೂಲಿಂಗ್. ಸೊ ಬೇಸಿಕಲಿ ಡೇಟ್, ಸ್ಟಾರ್ಟ್ ಡೇಟ್ ಹಾಕಬೇಕು ಆ್ಯಂಡ್ ಎಂಡ್ ಡೇಟ್ ಹಾಕಬೇಕು. ಆ್ಯಂಡ್ ಇಲ್ಲಿ ಟೈಮನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಬಜೆಟನ್ನು ನೀವು ಸ್ಕೆಡ್ಯೂಲ್ ಮಾಡ್ತೀರಾ ಅಂತ ಅಂದರೆ, ಮಾಡಲ್ಲ ಅಂತಂದರೆ ಯು ಕ್ಯಾನ್ ಇಗ್ನೋರ್, ಬಿಕಾಸ್ ನಾವಿಲ್ಲಿ ಡೈಲಿ ಬಜೆಟನ್ನೇ ತೊಗೊಂಡಿರ್ತೀವಿ ಅಲ್ವಾ, ಸೊ ಹಾಗಾಗಿ. ಓಕೆ. ಸೊ ಅಗೈನ್ ಸ್ಕ್ರೋಲ್ ಮಾಡಿದಾಗ ಆ್ಯಡ್ ಸ್ಕೆಡ್ಯೂಲಿಂಗ್ ಅಂತ ಒಂದು ಆಪ್ಷನ್ ಇದೆ. ಬಜೆಟ್ ಸ್ಕೆಡ್ಯೂಲಿಂಗ್ ಬೇರೆ, ಆ್ಯಡ್ ಸ್ಕೆಡ್ಯೂಲಿಂಗ್ ಬೇರೆ. ಸೊ ಆ್ಯಡ್ ಸ್ಕೆಡ್ಯೂಲ್, one second. ಆ್ಯಡ್ ಸ್ಕೆಡ್ಯೂಲ್ ಒಂದು ಅಪ್ಲಿಕೇಶನ್, ಒಂದು ಸೆಕೆಂಡ್. ಆ್ಯಡ್ ಸ್ಕೆಡ್ಯೂಲ್ ಅಂತ ಒಂದು ಆಪ್ಷನ್ ಏನಿದೆ ಅಲ್ವಾ, ಅದು ಓಪನ್ ಆಗ್ತಿಲ್ಲ ಬಿಕಾಸ್ ಅವೇರ್ನೆಸ್ ಕ್ಯಾಂಪೇನ್ ಆಗಿರೋದ್ರಿಂದ. ಯು ಕ್ಯಾನ್ ಸ್ಕೆಡ್ಯೂಲ್ ಬಜೆಟ್ ಹಿಯರ್. ನೀವು ಬಜೆಟನ್ನು ಸ್ಕೆಡ್ಯೂಲ್ ಮಾಡ್ಬೋದು. ಸೊ ಆವಾಗ ಆಬ್ವಿಯಸ್ಲಿ ನಿಮ್ಮ ಬಜೆಟ್ ಯಾವಾಗ ಖಾಲಿ ಆಗುತ್ತೋ ನಿಮ್ಮ ಆ್ಯಡ್ ನಿಂತೋಗುತ್ತೆ. ಓಕೆನಾ? ಸೊ ಇಲ್ಲಿದೆ ನೋಡಿ, ಸ್ಪೆಂಡ್ 250 rupees ಆ್ಯಸ್ ದ ಡೈಲಿ ಬಜೆಟ್ ಫ್ರಮ್ May 7 to May 8. ಅಂದರೆ 1 day ನಮ್ಮ ಆ್ಯಡ್ ರನ್ ಆಗುತ್ತೆ. ಓಕೆನಾ? ಆ್ಯಂಡ್ ದೆನ್ ಇದು ಕ್ಯಾಂಪೇನ್ ಲೆವೆಲ್ ಆಯಿತು. ಕ್ಯಾಂಪೇನ್ ಲೆವೆಲಲ್ಲಿ ನಾವು ಬಜೆಟನ್ನು ಸೆಟ್ ಮಾಡಿದ್ವಿ, ಡೈಲಿ ಬಜೆಟ್. ಆ್ಯಂಡ್ ದೆನ್ ಕ್ಯಾಂಪೇನ್ ಲೆವೆಲ್, ಕ್ಯಾಂಪೇನ್ ನೇಮ್ ಕೊಟ್ವಿ ಅಷ್ಟೇ, ರೈಟ್? ಸೊ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಸೆಟ್ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಆ್ಯಡ್ ಸೆಟ್ ನೇಮನ್ನು ನೀವು ಕೊಡ್ಬೋದು. ಫಾರ್ ಎಕ್ಸಾಂಪಲ್ DMTK ಆ್ಯಡ್ ಸೆಟ್. ಸೊ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೆ ನಾವು ಆ್ಯಡ್ ಸೆಟ್ ನೇಮನ್ನು ಕೊಡ್ತೇವೆ. ಓಕೆ. ಸೊ ಇಲ್ಲಿ ಅಗೇನ್ ಅವೇರ್ನೆಸ್ ಕ್ಯಾಂಪೇನ್, ನಾವು ಅವೇರ್ನೆಸ್ ಆಬ್ಜೆಕ್ಟಿವನ್ನು ತೊಗೊಂಡಿರೋದಕ್ಕೆ ಅವೇರ್ನೆಸ್ ಅಂತ ತೋರಿಸ್ತಿದೆ, ರೈಟ್? ಆ್ಯಂಡ್ ದೆನ್ ಪರ್ಫಾರ್ಮೆನ್ಸ್ ಗೋಲ್, ಹೌ ಯು ಮೆಷರ್ ಸಕ್ಸಸ್ ಫಾರ್ ಯುವರ್ ಆ್ಯಡ್ಸ್. ಸೊ ಇಲ್ಲಿ ನಾವು ಚೇಂಜಸ್ ಮಾಡೋದು ಏನೂ ಇರೋದಿಲ್ಲ, ಯು ಕ್ಯಾನ್ ಇಗ್ನೋರ್. ಆ್ಯಂಡ್ ದೆನ್ ಫೇಸ್ಬುಕ್ ಪೇಜ್. ನಾವು ಒಂದು ಪೇಜನ್ನು ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ, ಆ ಪೇಜ್ ಇಲ್ಲಿ ತೋರಿಸುತ್ತೆ. ಇವಾಗ ನಂದು ತೊಗೊಂಡ್ರೆ ನಂದು ಆಲ್ಮೋಸ್ಟ್ 4 pages, 5 pages ಆ್ಯಂಡ್ 6 pages ಇದ್ದಾವೆ. ಓಕೆ. ಸೊ ಇಲ್ಲಿ ನೀವು ಚೇಂಜ್ ಆದರೂ ಮಾಡ್ಕೋಬೋದು, ರೈಟ್? ಸೊ ಇವಾಗ ನಾನು DMTK ಕೋರ್ಸ್ ಕನ್ನಡ ಅಂತ ಇರುತ್ತಲ್ವ, ಈ ಪೇಜನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಬೇಸಿಕಲಿ ನಿಮ್ಗೆ ಎಷ್ಟು ಪೇಜಸ್ ಇರ್ತವೆ ಅಲ್ವಾ, ಅಷ್ಟು ಪೇಜಸ್ಗಳನ್ನು ಇಲ್ಲಿ ತೋರಿಸುತ್ತೆ. ನೀವು ಯಾವ ಪೇಜಿಗೆ ಆ್ಯಡನ್ನು ರನ್ ಮಾಡ್ತಿದ್ದೀರಾ ಅಲ್ವಾ, ಆ ಪೇಜನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಆ್ಯಂಡ್ ದೆನ್ one second. ಸೊ ಇದು ಆ್ಯಕ್ಚುಲಿ ಫ್ರೀಕ್ವೆನ್ಸಿ ಕಂಟ್ರೋಲ್ ಅಂತ ಇರುತ್ತೆ, ಯು ಕ್ಯಾನ್ ಇಗ್ನೋರ್. ಓಕೆನಾ? ಸೊ ಆ್ಯಂಡ್ ದೆನ್ ಆ್ಯಡ್ ಲೆವೆಲಲ್ಲಿ ಕೂಡ, ಆ್ಯಡ್ ಸೆಟ್ ಲೆವೆಲಲ್ಲಿ ಕೂಡ ಬಜೆಟ್ ಆ್ಯಂಡ್ ಸ್ಕೆಡ್ಯೂಲ್ ಬಂತು ನೋಡಿ. ಬಜೆಟ್, ಯು ಸೆಟ್ ಎ ಡೈಲಿ ಅಡ್ವಾಂಟೇಜ್ ಕ್ಯಾಂಪೇನ್ ಬಜೆಟ್ ₹200 rupees. ಸೊ ನಾವು 200 rupeesನ್ನು ಸೆಟ್ ಮಾಡಿದ್ದೀವಿ. ಸೊ ಹಾಗಾಗಿ ಬಜೆಟ್ ಇಲ್ಲಿ ನಮಗೆ ತೋರಿಸ್ತಿದೆ. ಓಕೆ. ಆ್ಯಂಡ್ ದೆನ್ ಸ್ಟಾರ್ಟ್ ಡೇಟ್ 7 ಆ್ಯಂಡ್ ದೆನ್ ನೀವಿಲ್ಲಿ ಟೈಮನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 10 ಗಂಟೆಯಿಂದ ಅಂತಂದರೆ
ನೀವು 10 ಗಂಟೆಯಿಂದ ನಿಮ್ಮ ಆ್ಯಡ್ ರನ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಎಂಡ್ ಡೇಟ್, ನೀವು ಎಂಡ್ ಡೇಟನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ 7 ಅಂತಂದರೆ 8 ಆ್ಯಂಡ್ ದೆನ್ 10. Okay. So this ad set will run for favor than 24 hours. For the best delivery result, use lifetime as the budget type. If you want to use daily as the budget type, enter the end date longer than 24 hours from the start date. ಸೊ ನೀವು ಡೈಲಿ ಬಜೆಟನ್ನು ಸೆಟ್ ಮಾಡಿದ್ದೀರಾ ಅಂತಂದರೆ 24 hours ಇವಾಗ ತಗೋದು. 24 hours ಜಾಸ್ತಿ ನೀವು ಆ್ಯಡನ್ನು ಸೆಟ್ ಮಾಡಿ, ಅದರ್ವೈಸ್ ನೀವು ಗೋ ವಿತ್ ಲೈಫ್ ಟೈಮ್ ಬಜೆಟ್ ಅಂತ ಹೇಳ್ದು. ಸೊ ನೀವು ಫೇಸ್ಬುಕ್ ರೆಕಮೆಂಡೇಶನ್ ಏನಿರುತ್ತೆ ಅಲ್ವಾ, ಎಲ್ಲನೂ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಆ್ಯಂಡ್ ದೆನ್ ಲೊಕೇಶನ್ಸ್. ಓಕೆ, ದೆನ್ ಲೊಕೇಶನ್ ಆಪ್ಷನ್ ಬರುತ್ತೆ. ಸೊ ಬೈ ಡಿಫಾಲ್ಟ್ ಇದು ಕಂಪ್ಲೀಟ್ ಇಂಡಿಯಾ ತೊಗೊಂಡಿರುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಸ್ಟೇಟ್ಗೆ ಅಥವಾ ಪರ್ಟಿಕ್ಯುಲರ್ ಸಿಟೀಸ್ಗಳಿಗೆ ನೀವು ಎಂಟರ್ ಮಾಡ್ತೀರಾ ಅಂತ ಅಂದಾಗ, ಟಾರ್ಗೆಟ್ ಮಾಡ್ತೀರಾ ಅಂತ ಅಂದಾಗ, ಯು ಕ್ಯಾನ್ ಗೋ ವಿತ್ ಸೇಮ್ ನಾವು ಯಾವ ರೀತಿ ಗೂಗಲ್ ಆ್ಯಡ್ಸಲ್ಲಿ ಲೊಕೇಶನ್ಸನ್ನು ಟಾರ್ಗೆಟ್ ಮಾಡ್ತೀವಿ ಅಲ್ವಾ, ಅದೇ ರೀತಿ. ಓಕೆ, ಸೊ ಸಿಟೀಸ್ ವಿತಿನ್ ರೇಡಿಯಸ್ ಅಂತ ಇರುತ್ತೆ 50 meters. ಬ್ಯಾಂಗ್ಳೂರ್. ಓಕೆ, ಆರ್ ಎಲ್ಸ್ ಬೇರೆ ಸಿಟೀಸ್ ಬೇಕು ಅಂತಂದರೆ ಯು ಕ್ಯಾನ್ ಟಾರ್ಗೆಟ್, ಫಾರ್ ಎಕ್ಸಾಂಪಲ್ ತುಮಕೂರು. ತುಮಕೂರು ಆ್ಯಂಡ್ ಬ್ಯಾಂಗ್ಳೂರು ಎರಡೂ ಕೂಡ ಟಾರ್ಗೆಟ್ ಆಗಿದೆ. ಸೊ ಇಲ್ಲಿ ಬೈ ಡಿಫಾಲ್ಟ್ 1 ಮಿನಿ ಅಂತ ಇದೆ. ಸೊ ಯು ಕ್ಯಾನ್ ಮ್ಯಾಕ್ಸಿಮಮ್ ಮಾಡ್ಕೋಬೋದು ನೀವು. ಸೊ ತುಮಕೂರು ಆ್ಯಂಡ್ ಬ್ಯಾಂಗ್ಳೂರು ಎರಡೂ ಟಾರ್ಗೆಟ್ ಆಗಿದೆ. ಓಕೆ, ಸೇಮ್ ಆಪ್ಷನ್ಸ್ ಗೂಗಲ್ ಆ್ಯಡ್ಸಲ್ಲಿ ಏನು ಆಪ್ಷನ್ ಇತ್ತು ಅಲ್ವಾ, ಅದೇ ಆಪ್ಷನ್ನೇ ಇದೆ, ಡ್ರಾಪ್ ಪಿನ್. ನೀವು ಪರ್ಟಿಕ್ಯುಲರ್ ಎಲ್ಲಿಗೆ ನೀವು ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೋತೀರಾ ಅಲ್ಲಿಗೆ ನೀವು ಪಿನ್ನನ್ನು ಕೂಡ ಮಾಡ್ಬೋದು. ಓಕೆ, ಸೊ ಇದು ನಾನು ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ನಾನು ಕೊಡ್ತಿರೋದು ಅಷ್ಟೇ. ಸೊ ನಾವು ನಾಳೆ ಒಂದು ಫ್ರೆಶ್ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಆಫ್ಟರ್ ದ್ಯಾಟ್ ಇಲ್ಲಿ ಶೋ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮಿನಿಮಮ್ ಏಜ್ ಆ್ಯಂಡ್ ಏಜ್, ನಾವು ಗೂಗಲ್ ಆ್ಯಡ್ಸಲ್ಲಿ ಕೂಡ ಏಜ್ ವೈಸ್ ನಾವು ಟಾರ್ಗೆಟ್ ಮಾಡಿದ್ವಿ, ರೈಟ್? ಅದೇ ರೀತಿ ಇಲ್ಲೂ ಕೂಡ ನೀವು ಮಾಡ್ಬೋದು. ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಏಜನ್ನು ನೀವು ತೊಗೋಬೋದು. ಫಾರ್ ಎಕ್ಸಾಂಪಲ್ 18 years ಅಂತ ಇರುತ್ತೆ. ಸೊ ಲೆಟ್ ಮಿ ಟೇಕ್ 21 years. 21 years ಇಂದ ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಆಪ್ಷನ್ ಇತ್ತು, ಸೊ ಇಲ್ಲಿ ಫಸ್ಟ್ ಏನಿತ್ತು ಅಂತಂದರೆ ಒಂದು ಆಪ್ಷನ್ ಏನಿತ್ತು ಅಂತಂದರೆ ನಿಮಗೆ ಎಂಡ್ ಏಜ್ ಅಂತಂದರೆ 21 to 65ವರೆಗೂ ಟಾರ್ಗೆಟ್ ಮಾಡ್ತೀರಾ, ಅಥವಾ 70ವರೆಗೂ ಟಾರ್ಗೆಟ್ ಮಾಡ್ತೀರಾ, ಅಥವಾ 32 ಏಜ್ವರೆಗೂ ಟಾರ್ಗೆಟ್ ಮಾಡ್ತೀರಾ, ಈ ರೀತಿ ಎಂಡ್ ಕೂಡ ಇತ್ತು. ಬಟ್ ಐ ಡೋಂಟ್ ನೋ ವೈ ದೇ ರಿಮೂವ್ ಇಟ್. ಓಕೆ, ಸೊ ಸ್ಟಾರ್ಟಿಂಗ್ ಏಜ್ 21. ಓಕೆ, ಆ್ಯಂಡ್ ದೆನ್ ಲ್ಯಾಂಗ್ವೇಜಸ್, ಆಲ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ. ಬೈ ಡಿಫಾಲ್ಟ್ ನೀವು ಇಂಗ್ಲೀಷ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ಅಡ್ವಾನ್ಸ್ ಪ್ಲಸ್ ಆಡಿಯನ್ಸ್ ಅಂತ ಇದೆ, ಅಡ್ವಾನ್ಸ್ ಆಡಿಯನ್ಸ್. ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಆಡಿಯನ್ಸ್ ಟಾರ್ಗೆಟಿಂಗ್ ಅನ್ನೋ ಒಂದು ಆಪ್ಷನ್ ಬರ್ತಿಲ್ಲ. ಬಟ್ ಇಲ್ಲಿದೆ ನೋಡಿ, ಸ್ವಿಚ್ ಟು ಒರಿಜಿನಲ್ ಆಡಿಯನ್ಸ್ ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಒಂದು ಆಪ್ಷನ್ಸ್ಗಳು ಸಿಗ್ತವೆ. ಓಕೆನಾ? ಸೊ 1 second. ನಾವು ಯಾವ ಲೊಕೇಶನ್ ಟಾರ್ಗೆಟ್ ಮಾಡಿದ್ದೀವಿ ಅನ್ನೋ ತೋರಿಸ್ತಿದೆ. ಆ್ಯಂಡ್ ಇಲ್ಲಿ ಬಂತು ನೋಡಿ, ಏಜ್ 21 years,
ಟು 65 ಪ್ಲಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 35. ಓಕೆ, ಆ್ಯಂಡ್ ದೆನ್ ಜೆಂಡರ್, ಆಲ್ ಜೆಂಡರ್ ಬೇಕಾ ಅಥವಾ ಮೆನ್ ಮಾತ್ರ ಬೇಕಾ, ವಿಮೆನ್ ಮಾತ್ರ ಬೇಕಾ, ಇಟ್ಸ್ ಅಪ್ ಟು ಯು. ಓಕೆ, ಸೊ ನಾಳೆ ನಾನು ನಿಮಗೆ ಕಂಪ್ಲೀಟಾಗಿ ಒಂದು ರಿಯಲ್ ಎಸ್ಟೇಟ್ ಆ್ಯಡ್ ಅವೇರ್ನೆಸ್ ಕ್ಯಾಂಪೇನನ್ನು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಆವಾಗ ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇವಾಗ ನಾನು ಏನು ತೋರಿಸ್ತಿದ್ದೀನಿ ಅಂತಂದರೆ ಏನೇನು ಆಪ್ಷನ್ಸ್ಗಳು ಇರ್ತವೆ ಅದನ್ನು ಮಾತ್ರ ತೋರಿಸ್ತಿದ್ದೀನಿ. ಬಟ್ ಗೂಗಲ್ ಆ್ಯಡ್ಸ್ಗೂ ಫೇಸ್ಬುಕ್ ಆ್ಯಡ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಗೂಗಲ್ ಆ್ಯಡ್ಸಲ್ಲಿ ಎಲ್ಲ ಆಪ್ಷನ್ಸ್ಗಳು ಕೂಡ ನಮ್ಮ ಕಣ್ಣಿಗೆ ಕಾಣ್ತಿರ್ತವೆ. ಸೊ ಈ ಆಪ್ಷನ್ಸ್ ಇಲ್ಲೇ ಇದೆ, ಈ ಆಪ್ಷನ್ಸ್ ಇಲ್ಲೇ ಇದೆ ಅಂತ. ಬಟ್ ಫೇಸ್ಬುಕ್ ಆ್ಯಡ್ಸಲ್ಲಿ ಒಂದೇ ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ, ಆಪ್ಷನ್ಸ್ಗಳೆಲ್ಲ ಹೈಡ್ ಮಾಡಿ ಇಟ್ಟಿರುತ್ತೆ. ಸೊ ಆ ಆಪ್ಷನ್ಸ್ಗಳನ್ನು ನಾವು ಹುಡುಕ್ಬೇಕು, ರೈಟ್? ಸೊ ಆ ರೀತಿ ಸೊ ಜೆಂಡರ್ ಆ್ಯಂಡ್ ಏಜ್ ಟಾರ್ಗೆಟ್ ಆಯಿತು. ಸಿ ಇಲ್ಲಿ ಡೀಟೈಲ್ಡ್ ಟಾರ್ಗೆಟಿಂಗ್. ಸೊ ನಾವು ಗೂಗಲ್ ಆ್ಯಡ್ಸಲ್ಲಿ ನಾರ್ಮಲಿ ಡಿಸ್ಪ್ಲೇ ಆ್ಯಡ್ಸ್ಗಳನ್ನು ರನ್ ಮಾಡಬೇಕಾದ್ರೆ ನಮಗೆ ಅಗೇನ್ ನಾವು ಡೀಟೇಲ್ ಟಾರ್ಗೆಟ್ ಮಾಡಿದ್ವಿ. ಸೊ ಅದೇ ಆಪ್ಷನ್ಸ್ ಇಲ್ಲೂ ಇರ್ತವೆ ನೋಡಿ, ಡೆಮೋಗ್ರಫಿಕ್ಸ್, ಇಂಟ್ರೆಸ್ಟ್ ಆ್ಯಂಡ್ ಬಿಹೇವಿಯರ್ಸ್. ಸೊ ಇಂಟ್ರೆಸ್ಟ್ ನಥಿಂಗ್ ಬಟ್ ಅಫಿನಿಟಿ, ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ಯಾರು ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಆ ಒಂದು ಇದು. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್, ಬ್ಯಾಂಕಿಂಗ್, ಬಿಸ್ನೆಸ್, ಕನ್ಸ್ಟ್ರಕ್ಷನ್ಸ್, ಡಿಸೈನ್, ಇಂಜಿನಿಯರಿಂಗ್, ಎಂಟರ್ಪ್ರೆನರ್ಶಿಪ್, ಹೈಯರ್. ಓಕೆ, ಆ್ಯಂಡ್ ದೆನ್ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ಪು, ಫಿಟ್ನೆಸ್ಸು ಆ್ಯಂಡ್ ವಿಲ್ನೆಸ್. ಸೊ ಇದನ್ನೆಲ್ಲ ನಾನು ನಾಳೆ ಇನ್ ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಸೊ ನೀವು ಅವೇರ್ನೆಸ್ ಕ್ಯಾಂಪೇನನ್ನು ಮಾಡ್ತಿದ್ದೀರಾ ಅಂತ ಅಂದಾಗ ನಾವಿಲ್ಲಿ ಡೀಟೈಲಿಂಗ್ ಟಾರ್ಗೆಟ್ಗೆ ಹೋಗೋ ಅವಶ್ಯಕತೆ ಏನು ಇರೋಲ್ಲ. ಓಕೆನಾ? ಸೊ ಅವೇರ್ನೆಸ್ ಅಂತಂದರೆ ನಮ್ಮ ಪ್ರಾಡಕ್ಟು ಇದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಅಷ್ಟೇ, ರೈಟ್? ಸೊ ಈ ಅವೇರ್ನೆಸ್ ಕ್ಯಾಂಪೇನಲ್ಲಿ ಅಷ್ಟಾಗಿ ನಾವು ಇಲ್ಲಿ ಟಾರ್ಗೆಟಿಂಗನ್ನು ಮಾಡೋದಿಲ್ಲ. ಬಟ್ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನಥಿಂಗ್, ಅವೇರ್ನೆಸ್ ಕ್ಯಾಂಪೇನಲ್ಲಿ ಡೀಟೈಲ್ಡ್ ಟಾರ್ಗೆಟಿಂಗಿಗೆ ನಾವು ತುಂಬ ಕಡಿಮೆ ನಾವು ಯೂಸ್ ಮಾಡೋದು. ಸೊ ಜಸ್ಟ್ ಇವತ್ತು ನಾನೇನು ತೋರಿಸ್ತಿದ್ದೀನಿ ಅಂದರೆ ಆಪ್ಷನ್ಸ್ಗಳು ಏನೇನು ಇರ್ತವೆ ಅನ್ನೋದು. ಓಕೆ, ಸೊ ಆ್ಯಂಡ್ ದೆನ್ ಲ್ಯಾಂಗ್ವೇಜಸ್, ಇಂಗ್ಲೀಷ್. ಸಿ ಪ್ಲೇಸ್ಮೆಂಟ್ಸ್, ಸಿ ಇಲ್ಲೂ ಕೂಡ ಪ್ಲೇಸ್ಮೆಂಟ್ ಆಪ್ಷನ್ಸ್ ನಮಗೆಲ್ಲೂ ಕಾಣ್ತಿಲ್ಲ. ಕೆಳಗಡೆ ಶೋ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗಲೂ ಕೂಡ ಕಾಣಿಸಲ್ಲ. 1 ಸೆಕೆಂಡ್. ಎಸ್, ಸಿ ಪ್ಲೇಸ್ಮೆಂಟ್ ಅಂತ ಅಂದಾಗ ಇದೇ ಪ್ರಾಬ್ಲಮ್. ಈ ಫೇಸ್ಬುಕ್ ಆ್ಯಡ್ಸಲ್ಲಿ ಆಪ್ಷನ್ಸ್ಗಳೆಲ್ಲ ಹೈಡ್ ಆಗಿರ್ತವೆ. ಸೊ ಪ್ಲೇಸ್ಮೆಂಟ್ಸ್ ಆಪ್ಷನ್ಸ್ ಅಂತ ಬಂದಾಗ ಸಿ ಇಲ್ಲಿ ಅಡ್ವಾನ್ಸ್ ಪ್ಲೇಸ್ಮೆಂಟ್ಸ್ ಅಂತ ಇರುತ್ತೆ, ರೆಕಮೆಂಡೆಡ್ ಆ್ಯಂಡ್ ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ಸ್ ಅಂತ ಇರುತ್ತೆ. ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ಸ್ ಏನಪ್ಪ ಅಂತಂದರೆ ಅದೇ ಬೈ ಡಿಫಾಲ್ಟಾಗಿ ತೊಗೊಂಡ್ಬಿಡುತ್ತೆ. ಸೊ ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ ಏನಪ್ಪ ಅಂತಂದರೆ ನಾವು ಮ್ಯಾನ್ಯುವಲ್ ಆಗಿ ಕೊಡೋ ಅಂಥದ್ದು, ನಮ್ಗೆ ಯಾವುದ್ಯಾವ್ದು ಇಷ್ಟ ಬರುತ್ತೋ ಅದನ್ನು ನಾವು ಕೊಡೋ ಅಂಥದ್ದು. ಸೊ ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಸಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆಡಿಯನ್ಸ್ ನೆಟ್ವರ್ಕ್, ಫೀಡ್ಸ್, ಈ ರೀತಿ. ಸೊ ಆಡಿಯನ್ಸ್ ನೆಟ್ವರ್ಕ್ ನಾನು ಹೇಳಿದೆ ವೇಸ್ಟ್ ಆಫ್ ಮನಿ ಅಂತ. ಎಕ್ಸ್ಪೆಷಲಿ ನಿಮ್ದೇನಾದರೂ ಸ್ಮಾಲ್ ಕಂಪನಿ, ಮೀಡಿಯಮ್ ಕಂಪನಿ ಇದ್ದರೆ ಆಡಿಯನ್ಸ್ ನೆಟ್ವರ್ಕ್ ಅನ್ನೋದು ಸಿಕ್ಕಾಪಟ್ಟೆ ವೇಸ್ಟ್. ಸೊ ನೀವು ಅದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಫೀಡ್ಸ್, ಫೇಸ್ಬುಕ್ ಫೀಡಲ್ಲಿ ಬೇಕಾ, ಆ್ಯಂಡ್ ಫೇಸ್ಬುಕ್ ಪ್ರೊಫೈಲ್ ಫೀಡಲ್ಲಿ ನಿಮಗೆ ಆ್ಯಡ್ ತೋರಿಸ್ಬೇಕಾ, ಆ್ಯಂಡ್ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಆ್ಯಡ್ ಬೇಕಾ, ಆ್ಯಂಡ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೀಡಲ್ಲಿ ಬೇಕಾ, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಬೇಕಾ, ಫೇಸ್ಬುಕ್ ವಿಡಿಯೋ ಫೀಡ್ಸಲ್ಲಿ ಬೇಕಾ. ಸಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಒಂದೊಂದು ಆಪ್ಷನನ್ನು ನೀವು ನಿಮ್ಮ ಆಪ್ಷನ್ ಮೇಲೆ ನಿಮ್ಮ ಮೌಸ್ ಇಟ್ಟರೆ ಸಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮ್ಮ ಆ್ಯಡ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಸಿ ಫೇಸ್ಬುಕ್ ಆ್ಯಡ್, ಪ್ರೊಫೈಲ್ ಫೀಡ್, ಸಿ ಬೇರೆ ಬೇರೆ ಥರ ಆ್ಯಡ್ ಕಾಣುತ್ತೆ, ರೈಟ್? ಲೈಕ್ ದಿಸ್. ಆ್ಯಂಡ್ ದೆನ್ ಫೇಸ್ಬುಕ್ ರೈಟ್ ಕಾಲಮ್,
ಆ್ಯಂಡ್ ಇನ್ಸ್ಟಾಗ್ರಾಮ್ ಎಕ್ಸ್ಪ್ಲೋರ್ ಹೋಮ್. ಸಿ ಇಲ್ಲೂ ಕೂಡ ಆ್ಯಡ್ಗಳು ಕಾಣ್ಬೇಕು ಅಂತಂದರೆ ನೀವು ಮಾಡ್ಬೋದು. ಆ್ಯಂಡ್ ಸ್ಟೋರಿ ಆ್ಯಂಡ್ ರೀಲ್ಸ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಫೇಸ್ಬುಕ್ ಸ್ಟೋರೀಸ್, ಇನ್ಸ್ಟಾಗ್ರಾಮ್ ರೀಲ್ಸ್. ಸೊ ಈ ರೀತಿ ಪ್ಲೇಸ್ಮೆಂಟ್ ಇದೆಲ್ಲ ತುಂಬ ಹ್ಯೂಜ್ ಟಾಪಿಕ್ ಆಗುತ್ತೆ. ಸೊ ಇವತ್ತು ಒಂದಿನದಲ್ಲಿ ನಾನು ಕವರ್ ಮಾಡೋಕ್ಕಾಗೋದಿಲ್ಲ. ನಾನು ನಿಮಗೆ ಹೇಳ್ತಿದ್ದೀನಿ ಯಾವ್ಯಾವ ರೀತಿ ಆಪ್ಷನ್ಸ್ಗಳು ಇರ್ತವೆ ಪ್ಲೇಸ್ಮೆಂಟಲ್ಲಿ ಅಂತ. ಓಕೆ, ಸೊ ಆ್ಯಂಡ್ ದೆನ್ ಬಟ್ ಇಲ್ಲಿ ಸಾಕಷ್ಟು ಜನ ಮಿಸ್ ಆಗಿ ತುಂಬ ಅಮೌಂಟನ್ನು ಕಳ್ಕೊತಾರೆ. ಸೊ ಒನ್ಸ್ ಈ ಪ್ಲೇಸ್ಮೆಂಟನ್ನು ನಾವು ಕ್ಲಿಯರ್ ಆಗಿ ಟಾರ್ಗೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಶೋ ಮೋರ್ ಆಪ್ಷನ್ಸ್. ಶೋ ಮೋರ್ ಆಪ್ಷನ್ಸ್ ಅಂತ ಬಂದಾಗ ಸ್ಪೆಸಿಫಿಕ್ ಮೊಬೈಲ್ ಆ್ಯಂಡ್ ಡಿವೈಸಸ್. ಸ್ಪೆಸಿಫಿಕ್ ಆದಂಥ ಮೊಬೈಲ್ಗಳಿಗೆ ನೀವೇನಾದರೂ ತೋರಿಸ್ಬೇಕಾ ನಿಮ್ಮ ಆ್ಯಡನ್ನು ಅಂತ ಅಂದಾಗ ಆಲ್ ಮೊಬೈಲ್ಸ್ಗೆ ನೀವು ಚೂಸ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಆರ್ಎಲ್ಸ್ ಆ್ಯಂಡ್ರಾಯ್ಡ್ ಡಿವೈಸಸ್ಗಳಿಗೆ ಮಾತ್ರ ತೋರಿಸ್ಬೇಕು ಅಂತಂದರೆ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಸ್ಗಳಿಗನ್ನ ನೀವು ಟಾರ್ಗೆಟ್ ಮಾಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್ ಅಥವಾ ಪರ್ಟಿಕ್ಯುಲರ್ ನನಗೆ ಸ್ಯಾಮ್ಸಂಗ್ ಮೊಬೈಲ್ಗಳಿಗೆ ಮಾತ್ರ ನಾನು ಇಲ್ಲಿ ಸ್ಯಾಮ್ಸಂಗ್ ಡಿವೈಸಸ್ಗಳಿಗೆ ಮಾತ್ರ ನಾನು ಆ್ಯಡ್ ತೋರಿಸ್ಬೇಕು ಅಂತಂದರೆ ಸ್ಯಾಮ್ಸಂಗ್ ಅಂತ ಸರ್ಚ್ ಮಾಡಿದ್ರೆ ಸ್ಯಾಮ್ಸಂಗಲ್ಲಿ ಎಷ್ಟು ಕ್ಯಾಟಗರಿ ಎಷ್ಟು ವರ್ಷನ್ಸ್ ಮೊಬೈಲ್ಸ್ಗಳಿದ್ದಾವೆ ಸ್ಮಾರ್ಟ್ಫೋನ್ಸ್ ಆ ಎಲ್ಲನೂ ಕೂಡ ಇಲ್ಲಿ ಬರ್ತವೆ. ಓಕೆನಾ? ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ವಿವೋ ಅಂತ ನಾನು ಸರ್ಚ್ ಮಾಡಿದ್ರೆ ವಿವೋ ಎಲ್ಲ ಆಪ್ಷನ್ಸ್ಗಳು ಅಂತಂದರೆ ನೀವು ಪರ್ಟಿಕ್ಯುಲರ್ ಡಿವೈಸ್ಗೆ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ಬೋದು. ಓಕೆನಾ? ಸೊ ಆ ರೀತಿ ಆರ್ಎಲ್ಸ್ ಐಫೋನ್ಸಿಗೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದರೆ ಐಫೋನಿಗೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೋದು ಈ ರೀತಿ. ಅಥವಾ ಆಲ್ ಮೊಬೈಲ್ಸಿಗೆ ಅಂತಂದರೆ ಆಲ್ ಮೊಬೈಲ್ಸಿಗೆ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ನೋಡ್ಬೋದು ಆಡಿಯನ್ಸ್ ಡೆಫಿನೇಷನ್ ಅಂತಂದರೆ ನಾವು ಹಾಕಿರೋ 200 ರೂಪೀಸ್ಗೆ ಆಲ್ಮೋಸ್ಟ್ ಎಷ್ಟು ಜನಕ್ಕೆ ನಮ್ಮ ಆ್ಯಡ್ ರೀಚ್ ಆಗ್ಬೋದು ಅಂತ. ಆಲ್ಮೋಸ್ಟ್ 1 crore ಸಮಥಿಂಗ್ ಜನಕ್ಕೆ ನಮ್ಮ ಒಂದು ಆ್ಯಡ್ ಕಾಣುತ್ತೆ. ಬಿಕಾಸ್ ಏನಕ್ಕೆ ಇಷ್ಟೊಂದು ಜನಕ್ಕೆ ಕಾಣ್ತಿದೆ ಅಂತಂದರೆ ನಾವಿಲ್ಲಿ ಡೆಮೋಗ್ರಫಿಕ್ಸ್ ಏನಿತ್ತು ಡೀಟೇಲ್ ಟಾರ್ಗೆಟಿಂಗನ್ನು ನಾವು ಮಾಡಿಲ್ಲ. ಸೊ ಹಾಗಾಗಿ ಇಷ್ಟು ಜನಕ್ಕೆ ಆ್ಯಡನ್ನು ಫೇಸ್ಬುಕ್ ರೆಕಮೆಂಡ್ ಮಾಡುತ್ತೆ, ತೋರಿಸುತ್ತೆ ಇಂಪ್ರೆಷನ್ಸ್. ಓಕೆನಾ? ಸೊ ಇಲ್ಲಿ ನಿಮ್ಮ ಸ್ಪೆಸಿಫಿಕ್ ಮೊಬೈಲ್ ಅಥವಾ ಡಿವೈಸಸನ್ನು ನೀವು ಟಾರ್ಗೆಟ್ ಮಾಡ್ಬೋದು. ಆಫ್ಟರ್ ದ್ಯಾಟ್ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಆಗಿ ನಾವು ಆ್ಯಡ್ ಸೆಟ್ ಲೆವೆಲಿಗೆ ಬಂದುಬಿಡ್ತೀವಿ, ಆ್ಯಡ್ ಕಾಪಿ ಲೆವೆಲ್. ಓಕೆನಾ? ಸೊ ಆ್ಯಡ್ ನೇಮನ್ನು ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಪೇಜ್, ಫೇಸ್ಬುಕ್ ಪೇಜನ್ನು ಸೆಲೆಕ್ಟ್ ಎ ಪೇಜ್ ಅಟ್ ಆ್ಯಡ್. ಸೊ ನಾವಲ್ಲಿ ಫಸ್ಟ್ ಟೈಮ್ ಏನು ಪೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದೇ ಪೇಜೇ ಇಲ್ಲಿ ಬಂದಿರುತ್ತೆ. DMTK ಕನ್ನಡ ಕೋರ್ಸ್ ಪೇಜ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್, ಇಫ್ ಇನ್ ಕೇಸ್ ನಾವು ಇನ್ಸ್ಟಾಗ್ರಾಮಲ್ಲೂ ಆ್ಯಡನ್ನು ರನ್ ಮಾಡಬೇಕು ಅಂತ ಅನ್ಕೊತೀವಿ ಅಲ್ವಾ, ಆ ಟೈಮಲ್ಲಿ ಕನೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಿಮ್ಮ ಫೇಸ್ಬುಕ್ ಪೇಜಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ನಿಮ್ಮ ಫೇಸ್ಬುಕ್ ಪೇಜಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಆವಾಗ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಕೂಡ ಆ್ಯಡ್ಸ್ ರನ್ ಆಗ್ತಿರುತ್ತೆ, ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಡ್ಸ್ ರನ್ ಆಗ್ತಿರುತ್ತೆ. ಓಕೆನಾ? ಸೊ ಇಲ್ಲಿ ಆ್ಯಡ್ ಪ್ರಿವ್ಯೂ ಅಂತ ಇರುತ್ತೆ. ಆ್ಯಡ್ ಪ್ರಿವ್ಯೂವನ್ನು ನೀವು ಆನ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಆ್ಯಡ್ ಪ್ರಿವ್ಯೂ ತೋರಿಸ್ತಿರುತ್ತೆ. ಸೊ ಬೈ ಡಿಫಾಲ್ಟ್ ನಾವು ಯಾವುದೇ ರೀತಿ ಆ್ಯಡನ್ನು ಕೊಟ್ಟೇ ಇಲ್ಲ, ಅಥವಾ ಇಮೇಜ್ ಆಗಲಿ, ವಿಡಿಯೋ ಆಗಲಿ, ಕ್ಯಾರೋಸೆಲ್ ಆ್ಯಡ್ ಆಗಲಿ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಎಂಪ್ಟಿ ಕಾಣ್ತಿದೆ. ಸೊ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನೀವು ಆ್ಯಡ್ಸ್ ರನ್ ಮಾಡಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಓಕೆ,
ಓಕೆ ಓಕೆ ಕನೆಕ್ಟ್ ಮಾಡಲಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಫೇಸ್ಬುಕ್ ಅಕೌಂಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡೂ ಇರ್ತವೆ ಅಲ್ವಾ. ಸೊ ಫೇಸ್ಬುಕ್ ಅಕೌಂಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡೂ ಮರ್ಜ್ ಆಗಿರೋದ್ರಿಂದ, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಎರಡೂ ಮರ್ಜ್ ಆಗಿರೋದ್ರಿಂದ ನಾವು ಇನ್ಸ್ಟಾಗ್ರಾಮಲ್ಲಿ ಏನು ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ, ಅದೇ ಅಕೌಂಟೇ ಫೇಸ್ಬುಕ್ಕಲ್ಲೂ ಕ್ಯಾರಿ ಆಗ್ತಿರುತ್ತೆ. ಸೊ ಬೈ ಡಿಫಾಲ್ಟ್ ಅದೇ ತೊಗೊಳುತ್ತೆ. ಬಟ್ ಇಫ್ ಇನ್ ಕೇಸ್ ಎಲ್ಲಾದರೂ ಬೈ ಮಿಸ್ ಆಗಿ, ಇವಾಗ ನನ್ನ ಲಕ್ಷ್ಮಿ ಪಿ ಜೆ ಅಂತ ಇರೋರು ಇನ್ನೊಬ್ರು ಯಾರೋ ಲಕ್ಷ್ಮಿ ಪಿ ಜೆ ಅಂತ ಇದ್ದಾಗ ಅವ್ರ ಅಕೌಂಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ರಿಸ್ಕ್ ತಗೊಳ್ಳೋದೇ ಬೇಡ. ಕನೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಿಮ್ಮ ಪೇಜಿಗೆ ಕನೆಕ್ಟ್ ಮಾಡಿ. ದಟ್ಸ್ ಇಟ್. ಓಕೆ ಓಕೆನಾ. ಆ್ಯಂಡ್ ಇಲ್ಲಿ ಆ್ಯಡ್ ಸೆಟಪ್, ಇಲ್ಲೇ ನಾವು ನಮ್ಮ ಸಿಂಗಲ್ ಇಮೇಜ್ ಅಥವಾ ವಿಡಿಯೋ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಡನ್ನು ನಾವು ತೋರಿಸ್ಬೇಕು ಅಂತಂದರೆ ಯಾವುದಾದ್ರೂ ಒಂದು ಫಾರ್ಮೇಟ್ ಇರಲೇಬೇಕಲ್ವಾ. ಓಕೆ ಸೊ ಇಮೇಜ್ ಆದರೂ ಇರಬೇಕು, ವಿಡಿಯೋ ಆದರೂ ಇರಬೇಕು, ಆರ್ ಎಲ್ಸ್ ಕ್ಯಾರೋಸೆಲ್ ಆದರೂ ಇರಬೇಕು, ಲೈಕ್ ಈ ರೀತಿ, ಓಕೆ ರೈಟ್. ಸೊ ಈ ಸಿಂಗಲ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಆ್ಯಡ್ ಕ್ರಿಯೇಟಿವ್ ಅಂತ ಬರುತ್ತೆ. ಸೊ ಸೆಲೆಕ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ದಿಸ್ ಒನ್. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ಆ್ಯಡ್ ಯಾವ ರೀತಿ ಕಾಣುತ್ತೆ ಅನ್ನೋದು ಪ್ರಿವ್ಯೂ ಇಲ್ಲಿ ಕಾಣಿಸುತ್ತೆ ನೋಡಿ. ಓಕೆ ಓಕೆನಾ. ಸೊ ಆ್ಯಂಡ್ ದೆನ್ ವೀಡಿಯೋಸ್ಗಳನ್ನು ನೀವು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಗೋ ವಿತ್ ವೀಡಿಯೋಸ್ ಆ್ಯಸ್ ವೆಲ್. ಓಕೆ ಇಮೇಜು ಕೂಡ ಇದೆ ಆ್ಯಂಡ್ ವಿಡಿಯೋಸ್ ಕೂಡ ನಂದು ರನ್ ಆಗ್ತಿದೆ. ಓಕೆ ಓಕೆನಾ. ಆಫ್ಟರ್ ದ್ಯಾಟ್ ಇಲ್ಲಿ ನಮಗೆ ಕ್ಲಿಯರಾಗಿ ಹೇಳ್ತಿದೆ ಸೈಜ್ ಎಷ್ಟಿರಬೇಕು ಅಂತ. 940 ಇಂಟು 788 ಇದೇ ಸೈಜಲ್ಲಿದ್ದರೆ ನಿಮ್ಮ ಆ್ಯಡ್ ಬೆಟರಾಗಿ ಪರ್ಫಾರ್ಮ್ ಮಾಡ್ತವೆ ಅಂತ. ನಾವು ಓವರ್ ಸೈಜ್ ಏನಾದರೂ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಇಮೇಜಲ್ಲಿ ಮೇಲ್ಗಡೆ ಈ ಲರ್ನ್ ಡಿಜಿಟಲ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದು ಕಾಣೋದೇ ಇಲ್ಲ. ಸೊ ಮಾರ್ಕೆಟಿಂಗ್ ಮಾತ್ರ ಕಾಣ್ತಿರುತ್ತೆ. ಅವಾಗ ಏನಂತ ಅನ್ಕೋಬೇಕು ಅವರು, ರೈಟ್. ಸೊ ಆ ಟೈಮಲ್ಲಿ ಆ ಒಂದು ಇಮೇಜ್ ಸೈಜ್ ಏನಿರುತ್ತೆ ಅಲ್ವಾ ಅದನ್ನೇ ನೀವು ತಗೋಬೇಕಾಗುತ್ತೆ. ಓಕೆ. ಸೊ ನೀವಿಲ್ಲಿ ಎಡಿಟ್ ಅಥವಾ ಕ್ರಾಪ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಕ್ರಾಪ್ ಮಾಡ್ತೀರಾ ಅಂತಂದರೆ ಕ್ರಾಪ್ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಕ್ರಾಪ್. ಓಕೆ ರೈಟ್, ಆ ಥರ. ಸೊ ವರ್ಟಿಕಲಲ್ಲಿ ಈ ರೀತಿ ಕಾಣುತ್ತೆ. ಯು ಕ್ಯಾನ್ ಕ್ರಾಪ್ ಹಿಯರ್ ಆರ್ ಎಲ್ಸ್ ಆ್ಯಂಡ್ ದೆನ್ ಸ್ಕ್ವಯರಲ್ಲಿ ಈ ರೀತಿ ಕಾಣುತ್ತೆ. ಬಿಕಾಸ್ ಇದು ಸೈಜ್ ಕರೆಕ್ಟಾಗಿಲ್ಲ, ಸೊ ಹಾಗಾಗಿ ಈ ರೀತಿ ಕಾಣುತ್ತೆ. ಓಕೆನಾ. ಸೊ ಅದಕ್ಕೆ ನೀವು ಕ್ರಿಯೇಟಿವನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ, ಆ್ಯಡ್ ಕ್ರಿಯೇಟಿವನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗದಂಥ ಸೈಜಲ್ಲಿ ನೀವು ಆ್ಯಡನ್ನು ಕ್ರಿಯೇಟ್ ಮಾಡಬೇಕು. ಸೊ ನಿಮಗೆ ಫೇಸ್ಬುಕ್ ಆ್ಯಡ್ ಕ್ರಿಯೇಟಿವ್ ಯಾವ ಒಂದು ಸೈಜಲ್ಲಿ ಇರುತ್ತೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ನೀವು ಆರಾಮಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಆ್ಯಡ್ ಕ್ರಿಯೇಟಿವ್ ಸೈಜ್ ಅಂತ ಅಂದಾಗ ಇಲ್ಲಿ 1080 by 1080 ಪಿಕ್ಸೆಲ್ಸ್ ಅಂತ ಇರುತ್ತೆ. ಆರ್ ಎಲ್ ಇಲ್ಲಿ ಇಮೇಜ್ ಮಿನಿಮಮ್ ಇಲ್ಲಿ ಕ್ಲಿಯರಾಗಿ ಹೇಳುತ್ತೆ. ಇಮೇಜ್ ಆದರೆ ಮಿನಿಮಮ್ ರೆಸೊಲ್ಯೂಷನ್ ಬಂದುಬಿಟ್ಟು 600 by 600, ರೆಕಮೆಂಡೆಡ್ ಬಂದು 1080. ಓಕೆನಾ. ಸೊ ಫೈಲ್ ಟೈಪ್ ಬಂದು JPG ಆರ್ PNG ಈ ಎರಡೇ ಸಪೋರ್ಟೆಡ್ ಇರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಬಂದುಬಿಟ್ಟು 30 MB ಅಂತ ಅಂದರೆ ಆ ಇಮೇಜ್ ಏನಿರುತ್ತೆ ಅಲ್ವಾ ಆ ಇಮೇಜ್ ಸೈಜು 30 MBನೇ ಇರಬೇಕು. ಓಕೆನಾ. ಆಸ್ಪೆಕ್ಟ್ ರೇಷಿಯೋ 1:1 ಆರ್ ಎಲ್ಸ್ 1:91:1. ಓಕೆ. ಸೊ ಈ ರೀತಿ ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನು ಜಸ್ಟ್ ಹೇಳಿದೆ ಅಂತಂದರೆ ಏನೇನು ಆಪ್ಷನ್ಸ್ಗಳು ಇರ್ತವೆ ಅನ್ನೋದು ಮಾತ್ರ ನಾನು ನಿಮಗೆ ತೋರಿಸಿದ್ದು. ಓಕೆ. ಸೊ ವೇರ್ ಇಟ್ಸ್ ಗಾನ್, ಯಾ
ಮ್ಯಾನೇಜರ್. ಸೊ ಕ್ರಿಯೇಟಿವ್ನ ಕ್ರಿಯೇಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಸೈಜಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಕ್ರಾಪ್, ನೀವು ಇಲ್ಲಿ ಕ್ರಾಪ್ ಕೂಡ ಮಾಡ್ಕೋಬೋದು. ಓಕೆ ರೈಟ್, ಈ ಥರ. ಓಕೆನಾ? ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ, ನಾವಲ್ಲಿ ಪ್ಲೇಸ್ಮೆಂಟ್ಗಳನ್ನ ಯಾವುದ್ಯಾವುದನ್ನ ತೊಗೊಂಡಿರ್ತೀವಿ ಅನ್ನೋದನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಆ್ಯಡ್ ಪ್ರಿವ್ಯೂ ಇಲ್ಲಿ ನೋಡ್ಬೋದು. ಸೊ after that, primary text and headline, description and display link ಇವೆಲ್ಲ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನನ್ನ ಫೇಸ್ಬುಕ್ ಅಕೌಂಟ್ಗೆ ಹೋಗಿ ಯಾವುದಾದ್ರೂ ಒಂದು ಪೇಜನ್ನು ಸರ್ಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಲೆಟ್ ಮಿ ಟೇಕ್ ಸ್ವಿಗ್ಗಿ, ರೈಟ್? ಸೊ ಈ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ನಿಮಗೆ ಕ್ಲಿಕ್ಕಬಲ್ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಗೋ ಟು ಆ್ಯಡ್ ಲೈಬ್ರರಿ. ಸಿ, ಇಲ್ಲಿ ನೀವು ನೋಡ್ತಿದ್ರೆ ಎಷ್ಟೊಂದು ಆ್ಯಡ್ಸ್ಗಳು ರನ್ ಆಗ್ತಿದ್ದಾವೆ ಅಲ್ವಾ? ಓಕೆನಾ? ಸೊ ಈ ಆ್ಯಡ್ಸ್ ಮೇಲೆ ಈ ಟೆಕ್ಸ್ಟ್ ಕಾಣ್ತಿದೆಯಾ ನಿಮಗೆ? ಓಕೆನಾ? ಸೊ ಇದನ್ನೇ ನಾವು ಪ್ರೈಮರಿ ಟೆಕ್ಸ್ಟ್ ಅಂತ ಕರಿತೀವಿ. ಸಿ, ಪ್ರೈಮರಿ ಟೆಕ್ಸ್ಟ್ ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಅದು ಬೈ ಡಿಫಾಲ್ಟ್ ಪ್ರೈಮರಿ ಟೆಕ್ಸ್ಟ್ ನಮ್ಮ ಒಂದು ಒನ್ ಸೆಕೆಂಡ್ ಬ್ಯಾಕ್. ಸಿ ವೇರ್ ಇಲ್ಲಿ ನಾನು ಪ್ರೈಮರಿ ಟೆಕ್ಸ್ಟ್ ಬರ್ದಿದ್ದೀನಿ ಅಲ್ವಾ? ಇಲ್ಲಿ ನೀವು ನೋಡಿದ್ರೆ ಆ್ಯಡ್ ಪ್ರಿವ್ಯೂ ಅಲ್ಲಿ ಅದೆಲ್ಲ ಆ್ಯಡ್ ಆಗಿರುತ್ತೆ. ಸಿ, ಇಲ್ಲಿ ಕೆಳಗೆ ಕಾಣಿಸ್ತಿದ್ಯಾ? ರಿಚ್ ಆ್ಯಂಡ್ ಸಿ, ಇಲ್ಲಿ ಫ್ಲಫಿ, ರಿಚ್ ಆ್ಯಂಡ್ ಸಿ, ಈ ಟೈಮಲ್ಲಿ ಈ ಕೆಲವೊಂದು ಪ್ಲೇಸಲ್ಲಿ ನಮ್ಮ ಪ್ರೈಮರಿ ಟೆಕ್ಸ್ಟ್ ಏನಿರುತ್ತೆ ಅದು ಬಂದಿರುತ್ತೆ. ಬಟ್ ಈ ಪ್ರೈಮರಿ ಟೆಕ್ಸ್ಟಲ್ಲಿ ನೀವೇನು ಬರೀಬೇಕು ಅಂತಂದರೆ, ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಏನೇನು ಸರ್ವಿಸಸನ್ನು ಕೊಡ್ತೀರಾ, ಆ್ಯಂಡ್ ಏನೇನು ಸರ್ವಿಸಸ್ ಇದೆ, ಆ್ಯಂಡ್ ಕೋರ್ಸ್ ಫೀಸ್ ಎಷ್ಟಿದೆ, ಆ್ಯಂಡ್ ಏನೇನು ಆಫರ್ ಮಾಡ್ತೀರಾ, ಏನಾದರೂ ಆಫರಿಂಗ್ಸ್ ಇದೆಯಾ, ಆಫರ್ ಏನಾದರೂ ಮಾಡ್ತಿದ್ದೀರಾ, ಈ ರೀತಿ. ಸೊ ಪ್ರೈಮರಿ ಟೆಕ್ಸ್ಟಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು ನೀವು ಪ್ರಮೋಟ್ ಮಾಡ್ಕೋಬೇಕಾಗುತ್ತೆ. ಬೇಸಿಕಲಿ ಈ ಪ್ರೈಮರಿ ಟೆಕ್ಸ್ಟನ್ನು ಜಾಸ್ತಿ ಯಾರೂ ಓದಲ್ಲ, ಬಟ್ ಇದನ್ನು ಕೊಟ್ಟರೆ, ತುಂಬ ಚೆನ್ನಾಗಿ ಕೊಟ್ಟರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಬಿಕಾಸ್ 100 ಮೆಂಬರ್ಸಲ್ಲಿ ಯಾರಾದರೂ 3 ಜನ ಆ ಒಂದು ಪ್ರೈಮರಿ ಟೆಕ್ಸ್ಟನ್ನು ಓದ್ತಾರೆ ಅಂತಂದರೆ ಡೆಫಿನೆಟ್ಲಿ ಆ 3 ಜನ ನಿಮ್ಮ ಕೋರ್ಸಿಗೋ ಅಥವಾ ನಿಮ್ಮ ಬಿಸ್ನೆಸ್ಗೋ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರೈಮರಿ ಟೆಕ್ಸ್ಟಲ್ಲಿ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಬರೀಲೇಬೇಕಾಗುತ್ತೆ. ಓಕೆ, ಆಫ್ಟರ್ ದ್ಯಾಟ್ ಹೆಡ್ಲೈನ್. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಟೇಕ್ ಲರ್ನ್ ಡಿಜಿಟಲ್ ಸಿ, ಇಲ್ಲಿ ಪ್ರಿವ್ಯೂಸ್ಗಳನ್ನು ನೀವು ನೋಡ್ತಾ ಹೋಗಿ. ಲೆಟ್ ಮಿ ಟೇಕ್ ಮೊಬೈಲನ್ನೇ ತೊಗೋತೀನಿ ನಾನು. ಸಿ, ಹೌದು, ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಇದು ಮೊಬೈಲಲ್ಲಿ ಈ ರೀತಿ ಕಾಣುತ್ತೆ. ಸಿ, ಹೆಡ್ಲೈನ್ ಕೊಟ್ಟೆ ಅಲ್ವಾ, ಇಲ್ಲಿ ಬರ್ತಿದೆ ನೋಡಿ, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಜಸ್ಟ್ 2 months. ಸೊ ಈ ಹೆಡ್ಲೈನ್ಸ್ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಹೆಡ್ಲೈನನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಕನ್ನಡ. ಸೊ ಇವತ್ತು ಜಸ್ಟ್ ನಾನು ಆಪ್ಷನ್ಸ್ಗಳನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ನಾಳೆ ಕ್ಲಾಸಲ್ಲಿ ಇನ್ ಡೀಟೇಲಿಂಗ್ ಆಗಿ ಒಂದು ಆ್ಯಡನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆ,
ಸಿ ನಮ್ಮ ಆ್ಯಡ್ ಕ್ರಿಯೇಟಿವ್ ಈ ರೀತಿ ಇದೆ. ಇದನ್ನು ನಾವೇನಂತ ಕರಿತೀವಿ? ಪ್ರೈಮರಿ ಟೆಕ್ಸ್ಟ್. ಹಾಂ ಓಕೆನಾ? ಸೊ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಪ್ರೈಮರಿ ಟೆಕ್ಸ್ಟ್ ಕೂಡ ನಾವು ಏನೇನು ಆ್ಯಡ್ ಮಾಡಿದ್ದೀವಿ ಅದೆಲ್ಲ ಬರುತ್ತೆ. ಹಾಂ ಓಕೆನಾ? ಆಫ್ಟರ್ ದ್ಯಾಟ್ ಸೊ ಇಲ್ಲಿ ನೀವು ನಿಮ್ಮ ಆ್ಯಡ್ ಪ್ರಿವ್ಯೂಸ್ಗಳನ್ನು ನೀವು ನೋಡ್ಕೋಬೋದು. ಹಾಂ ಸೊ ಇಲ್ಲಿ ನೀವು ನಿಮ್ಮ ಬಿಸ್ನೆಸ್ ಹೆಡ್ಲೈನನ್ನು ಕೊಡಬೇಕಾಗುತ್ತೆ. ಆ್ಯಡ್ ಹೆಡ್ಲೈನ್ ಆಪ್ಷನ್, ಎಂಟರ್ ಅನದರ್ ಹೆಡ್ಲೈನ್, attend first 2 classes for free. ಸೊ ಅಂಡ್ ದೆನ್ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಇದನ್ನು ಕಾಪಿ ಮಾಡ್ಕೊತೀನಿ, ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಲಿಂಕ್ ಅಂತ ಇರುತ್ತೆ. ನಿಮ್ಮ ಒಂದು ಲಿಂಕನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಇಮೇಜ್ ಅಥವಾ ವಿಡಿಯೋಸ್ ಮೇಲೆ ಅವರು ಕ್ಲಿಕ್ ಮಾಡಿದ್ರೆ ಒಂದು ಡೆಸ್ಟಿನೇಷನ್ ಲಿಂಕ್ ಅಂತ ಇರಬೇಕಲ್ವಾ? ಹಾಂ ಸೊ ಆ ಒಂದು ಲಿಂಕನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ, ಡಿಸ್ಪ್ಲೇ ಲಿಂಕ್. ಸೊ ಇಲ್ಲಿ ನಾನು ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ. ಓಕೆ, ಆ್ಯಂಡ್ ಇಫ್ ಇನ್ ಕೇಸ್ ಮೊಬೈಲ್ ಆ್ಯಪ್ ಇದ್ದರೆ ಆ್ಯಂಡ್ ಕಾಲ್ ಟು ಆ್ಯಕ್ಷನ್. ಮೊಬೈಲ್ ಆ್ಯಪ್ ಅಂತಂದರೆ ನಾವು ಅವೇರ್ನೆಸ್ ಕ್ಯಾಂಪೇನನ್ನು ಯೂಸ್ ಮಾಡ್ತಿರೋದ್ರಿಂದ ಅವೇರ್ನೆಸ್ ಯಾವ ಬಿಸ್ನೆಸ್ಸಿಗೆ ಬೇಕಾದರೂ ಆಗಿರ್ಬೋದಲ್ವಾ? ಇಫ್ ಇನ್ ಕೇಸ್ ಆ್ಯಪ್ ಇದ್ದರೆ ಯು ಕ್ಯಾನ್ ಚೂಸ್ ಆ್ಯಪ್. ಓಕೆನಾ? ಆ್ಯಂಡ್ ದೆನ್ ಕಾಲ್ ಟು ಆ್ಯಕ್ಷನ್. ಕಾಲ್ ಟು ಆ್ಯಕ್ಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು ಲರ್ನ್ ಮೋರ್ ಅಂತ ತೋರಿಸ್ತಿದೆ, ಲರ್ನ್ ಮೋರ್. ಸೊ ಆ ಲರ್ನ್ ಮೋರ್ ಜಾಗದಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಏನಾದರೂ ನೀವು ಕೊಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಬರುತ್ತೆ ಆಪ್ಷನ್ ಆ್ಯಡ್ ಪ್ರಿವ್ಯೂ ಅಲ್ಲಿ. ಸೊ ಈ ರೀತಿ ಆ್ಯಂಡ್ ದೆನ್ ದಟ್ಸ್ ಇಟ್. ನಿಮ್ಮ ಆ್ಯಡ್ ಕ್ರಿಯೇಟ್ ಆಗಿರುತ್ತೆ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆ್ಯಡ್ ಡನ್. ಓಕೆ ಓಕೆನಾ? ಸೊ ಈ ರೀತಿ ಇರುತ್ತೆ. ಬಟ್ ಇದು ಜಸ್ಟ್ ಒಂದು ಬೇಸಿಕ್. ಸೊ ಏನೇನು ಆಪ್ಷನ್ ಇದೆ ಅನ್ನೋದು ಅಷ್ಟೇ ನಾನು ನಿಮಗೆ ತೋರಿಸ್ದೆ. ಆ್ಯಂಡ್ ಅವೇರ್ನೆಸ್ ಕ್ಯಾಂಪೇನ್ ನಾವೇನಾದರೂ ಮಾಡ್ತೀವಿ ಅಂತ ಅಂದರೆ ಆ ಅವೇರ್ನೆಸ್ ಕ್ಯಾಂಪೇನಲ್ಲಿ ಇಷ್ಟೇ ಇರುತ್ತೆ. ಓಕೆ, ಸೊ ಬೇರೆ ಬೇರೆ ಕ್ಯಾಂಪೇನ್, ಟ್ರಾಫಿಕ್ ಕ್ಯಾಂಪೇನ್ ಆಗಿರ್ಬೋದು, ಆರ್ ಎಲ್ಸ್ ಆ್ಯಪ್ದಾಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಕ್ಯಾಂಪೇನ್ ಇರುತ್ತೆ ಅಲ್ವಾ? ಈ ಟ್ರಾಫಿಕ್ ಕ್ಯಾಂಪೇನು ಆರ್ ಎಲ್ಸ್ ಲೀಡ್ಸ್ ಕ್ಯಾಂಪೇನ್, ಈ 2 ಕ್ಯಾಂಪೇನಲ್ಲಿ ನಾವೆಲ್ಲ ಆಪ್ಷನನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಅವೇರ್ನೆಸ್ ಕ್ಯಾಂಪೇನಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಬರೋದು, ದೇರ್ ಇಸ್ ನಥಿಂಗ್. ಹಾಂ ಓಕೆನಾ? ಓಕೆ ಸೊ ನಾಳೆ ಕ್ಲಾಸಲ್ಲಿ ಕ್ಲಿಯರಾಗಿ ಟ್ರಾಫಿಕ್ ಕ್ಯಾಂಪೇನನ್ನು ನಾವು ರನ್ ಮಾಡಿದಾಗ ನಿಮಗೆ ಎಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗುತ್ತೆ. ಆಬ್ಜೆಕ್ಟಿವ್ ನಾವು ಚೇಂಜ್ ಮಾಡ್ತೀವಿ ಹೊರತು ಅಲ್ಲಿ ಆ್ಯಡ್ಸನ್ನು ನಾವೇನು ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸೇಮ್ ಆಪ್ಷನ್ಸ್ಗಳೇ ಇರ್ತವೆ, ಬಟ್ ಟಾರ್ಗೆಟಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ, ಯಾವ ಜನರನ್ನ ನಾವು ಟಾರ್ಗೆಟ್ ಮಾಡ್ತೀವಿ. ಓಕೆ ಓಕೆನಾ? ಸೊ ಆಬ್ಜೆಕ್ಟಿವ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ನಿಮಗೆ ಆ್ಯಡ್ ಸೆಟ್ ಆಗಲಿ ಅಥವಾ ಆ್ಯಡ್ ಕಾಪಿ ಆಗಲಿ ಏನು ಡಿಫ್ರೆಂಟ್ ಆಪ್ಷನ್ಸ್ಗಳೇನು ತೋರಿಸಲ್ಲ. ಜಸ್ಟ್ ಲೈಕ್ ಇವಾಗ ಗೂಗಲ್ ಆ್ಯಡ್ಸಲ್ಲಿ ಯಾವ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಸರ್ಚ್ ಆ್ಯಡ್ಸ್ಗೆ ಬೇರೆ ಥರ ಆಪ್ಷನ್ಸ್ಗಳು ತೋರಿಸ್ತು, ಆ್ಯಂಡ್ ಡಿಸ್ಪ್ಲೇ ಆ್ಯಡ್ಸಿಗೆ ಬೇರೆ ಥರ ಆಪ್ಷನ್ಸ್ಗಳು ತೋರಿಸ್ತು, ವಿಡಿಯೋ ಆ್ಯಡ್ಸಿಗೆ ಬೇರೆ ಥರ ಆಪ್ಷನ್ಸ್ ತೋರಿಸ್ತು, ರೈಟ್? ಆ ರೀತಿ ಫೇಸ್ಬುಕ್ ಆ್ಯಡ್ಸಲ್ಲಿ ಇರೋದಿಲ್ಲ. ಎಲ್ಲದಕ್ಕೂ ಒಂದೇ ಇಂಟರ್ಫೇಸ್ ಇರುತ್ತೆ.
ಬಟ್ Okay. ಫೇಸ್ಬುಕ್ ಅಲ್ಲಿ ಏನಪ್ಪ ಆಡ್ಸ್ ಅಲ್ಲಿ ಏನಪ್ಪ ಅಂತಂದ್ರೆ ಆಪ್ಷನ್ಸ್ಗಳು ಹಿಡನ್ ಆಗಿರ್ತವೆ, ಅದನ್ನ ನಾವು ಹುಡುಕ್ಬೇಕು. ಆಯ್ತಾ? ಸೊ ಇದೊಂದೇ ಆಕ್ಚುಲಿ ಫೇಸ್ಬುಕ್ ಆ್ಯಡ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಅನ್ನ ನಾವು ಫೇಸ್ ಮಾಡ್ತೀವಿ ಅಂದ್ರೆ ಇದೊಂದೇ. Okay. ಓಕೆನಾ? ಸೊ Okay. ಇವತ್ತು ನಾನು ಏನು ತೋರಿಸ್ದೆ ಅಂದರೆ ಒಂದು ಅವೇರ್ನೆಸ್ ಕ್ಯಾಂಪೇನನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಏನೇನು ಆಪ್ಷನ್ಸ್ಗಳು ಇರ್ತವೆ ಒಂದು Okay. ಫೇಸ್ಬುಕ್ ಆ್ಯಡ್ಸಲ್ಲಿ. ಸೊ ಇದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತ್ಕೊಂಡಿದ್ದು ರೈಟ್. ಸೊ ನಾಳೆ ಕ್ಲಾಸಲ್ಲಿ ಒಂದು ಕಂಪ್ಲೀಟ್ ಆಗಿ ಒಂದು ಆ್ಯಡನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆ. Okay. ಸೊ ಈ ಅವೇರ್ನೆಸ್ ಕ್ಯಾಂಪೇನನ್ನೇ ನಾವು ಇನ್ನೊಂದ್ಸತಿ ನಾಳೆ ರನ್ ಮಾಡಿದ್ರು ಸೊ ಅವಾಗ ನಿಮಗೆ ಒಂದು ಡೌಟ್ಸ್ಗಳು ಏನಿರ್ತವೆ ಅಲ್ವಾ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ನಾಳಿನ ಕ್ಲಾಸಲ್ಲಿ ಲೆಟ್ ಮಿ ಟೇಕ್ ಒಂದು ರಿಯಲ್ ಎಸ್ಟೇಟ್ Okay. ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ನೀವು ಅವೇರ್ನೆಸ್ ಕ್ಯಾಂಪೇನನ್ನು ರನ್ ಮಾಡಿದ್ರೆ ಯಾವ ರೀತಿ ರನ್ ಮಾಡ್ತೀರಾ ಅನ್ನೋದನ್ನು ನಾಳಿನ ಕ್ಲಾಸಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಡೌಟ್ಸ್ ಅಫ್ಕೋರ್ಸ್ ಇರ್ತವೆ ನಿಮಗೆ, ಸೊ ಅದೆಲ್ಲ ನಾಳೆ ಕವರ್ ಆಗುತ್ತೆ. Okay. ಓಕೆನಾ? ಸೊ ನಿಮ್ಮ ಲ್ಯಾಪ್ಟಾಪ್ ಸರಿ ಹೋಯ್ತಾ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇದೆಯಾ ಈಗ ನಿಮ್ಮ ಕಡೆ? ಇಲ್ಲ ಮೇಡಮ್, ನಾನು ತಗೊಳ್ತೀನಿ. ಈಗ ಸ್ವಲ್ಪ ಇಲ್ಲಿ ಹೊರಗಡೆ ಇದ್ದೀನಿ ಮೇಡಮ್, ಅದನ್ನ ಇಸ್ಕೊಂತೀನಿ ಬೇರೆಯವ್ರದಾಗ ಏನು ಬೇಡ, ನಿಮ್ಮದು ಒಂದೇ ನೀವು ಯೂಸ್ ಮಾಡಿ. ಹಾಂ. ಬಿಕಾಸ್ ಇಲ್ಲಿ ಈ ಫೇಸ್ಬುಕ್ ಆ್ಯಡ್ಸ್ ಏನಿದೆ ಅಲ್ವಾ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಬರೋದು, ಅದರ್ವೈಸ್ ಹೌದು. ಬರೋದಿಲ್ಲ. ಆಯಿತಾ? ಓಕೆ. ಸೊ ಹಾಗಾಗಿ ಬಿಕಾಸ್ ಈ ಫೇಸ್ಬುಕ್ ಆ್ಯಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ಒನ್ ಆಫ್ ದ ಪವರ್ಫುಲ್ ಸ್ಕಿಲ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ಎಸ್, ನೀವು ಪಿ ಸಿಯನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಓಕೆ. ಓಕೆ. ಸೊ ದಟ್ಸ್ ಇಟ್. ಇಫ್ ಇನ್ ಕೇಸ್ ಇವತ್ತು ನಿಮ್ಮ ಹತ್ರ ಪಿ ಸಿ ಇದ್ದರೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡಿ ಏನೇನು ಆಪ್ಷನ್ಸ್ ಇದೆ, ನಾನು ಏನೇನು ಹೇಳಿದೆ ಅಲ್ವಾ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಓಕೆ. ಓಕೆ. ಸೊ ನಾಳೆ ಕ್ಲಾಸಲ್ಲಿ ನಾವು ಹೇಳ್ದಂಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಒಂದು ಅವೇರ್ನೆಸ್ ಕ್ಯಾಂಪೇನನ್ನು ರನ್ ಮಾಡಿದ್ರೆ ಯಾವ ರೀತಿ ರನ್ ಮಾಡ್ತೀವಿ ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಓಕೆ. ಓಕೆ. ಓಕೆ ಬಸವರಾಜ್, ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ.